ಎಲ್ಲರಿಗೂ ನಮಸ್ಕಾರ. ಜನ್ಮ ನೀಡಿದ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ, ಆಧ್ಯಾತ್ಮಿಕ ಮಾರ್ಗವನ್ನು ತೋರಿದ ಮಗಳು ಅಖಿಲಾಳನ್ನು ಹೃದಯದಲ್ಲಿ ಕೃತಜ್ಞತೆಯಿಂದ ನೆನೆಯುತ್ತಾ, ಈ ದಿವ್ಯವಾದ ಧ್ಯಾನ ಜ್ಞಾನದ ಮಾರ್ಗವನ್ನು ತೋರಿದ ಪರಮ ಪೂಜ್ಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಮತ್ತು ಮಾತೆ ಸ್ವರ್ಣಮಾಲಾ ಅಮ್ಮನವರ ಪಾದಪದ್ಮಗಳಿಗೆ ನನ್ನ ಹಣೆ ಹಚ್ಚಿ ನಮಸ್ಕರಿಸುತ್ತಾ, PMC ಬಾಗಲಕೋಟೆ ಪಿರಮಿಡ್ ಮಾಸ್ಟರ್ಗಳ ಸಂದರ್ಶನ ಈ ಒಂದು ವಿಭಾಗದ ಅಡಿಯಲ್ಲಿ ಈ ದಿನ ಅತ್ಯಂತ ಜನಪ್ರಿಯ ಮತ್ತು ಹಿರಿಯ ಪಿರಮಿಡ್ ಮಾಸ್ಟರ್ ಆದಂತಹ ಡಾಕ್ಟರ್ ಜೀವಂದರ್ ಕೇತಪ್ಪನವರ್ ಚಿಕ್ಕೋಡಿಯಿಂದ ನಮ್ಮ ಜೊತೆ ಇದ್ದಾರೆ. ಒಂದು PSSM ಇತಿಹಾಸದಲ್ಲಿ ಸಂಚಲನವನ್ನ ಸೃಷ್ಟಿಸಿದಂತಹ ಕೃತಿ ಸೀತಾಯಣ. ಆ ಅದ್ಭುತ ಸೀತಾಯಣ ಮತ್ತು ಆತ್ಮಾಯಣ ಅಂತಹ ಕೃತಿಗಳನ್ನ ನಮ್ಮ ಕನ್ನಡ ಭಾಷೆಗೆ ಕೊಟ್ಟಂತ ಒಂದು ಹೆಮ್ಮೆ ನಮ್ಮ ಕೇತಪ್ಪನವರ್ ಸರ್ದು. ನಾವು ಸರ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅವ್ರ ಬಾಲ್ಯ ಹೇಗಿತ್ತು, ಅವರ ಆಧ್ಯಾತ್ಮಿಕ ಜೀವನವನ್ನ ಹೆಂಗೆ ಪ್ರವೇಶಿಸಿದ್ರು, ಅವರ ಈ ಒಂದು ಆಧ್ಯಾತ್ಮಿಕ ಜರ್ನಿ ಅನ್ನೋದು ಹೇಗಿತ್ತು ಅಂತ ಕೇಳ್ತಾ ಬರೋಣ. ಸರ್, ವೇದಿಕೆಗೆ ಸ್ವಾಗತ. ಸರ್, ಈ ವೇದಿಕೆಗೆ PMC ಬಾಗಲಕೋಟೆ ವೇದಿಕೆಗೆ ತಮಗೆ ನಮ್ಮ ಈ ಚಾನೆಲ್ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಮ್ಮೆಲ್ಲ ಪಿರಮಿಡ್ ಮಾಸ್ಟರ್ಗಳ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ಮೊದಲು ತಮ್ಮ ಒಂದು ಬಾಲ್ಯ ಜೀವನದ ಬಗ್ಗೆ ತಿಳಿಸಿ ಸರ್. ನಮ್ದು ಒಂದು 2,000 ಜನಸಂಖ್ಯೆ ಇರುವಂತ ಒಂದು ಹಳ್ಳಿ, ಒಂದು ಅದ್ಭುತ ಕುಟುಂಬ. ಹೊಳೆಸಾಲ ಅಂತೀವಿ ನಾವು, ಕೃಷ್ಣಾ ನದಿ ತೀರದಲ್ಲೇ ನಮ್ಮ ಊರು. ಒಂದು ಒಕ್ಕಲುತನದ ಕುಟುಂಬ. ಅದರಲ್ಲಿ ನಾನು ಬಹಳ ಅದೃಷ್ಟದ ತಂದೆ ತಾಯಿಗಳನ್ನ ಪಡ್ಕೊಂಡೆ. ಅವ್ರ ಕುರಿತೇ ಹೇಳಿದ್ರೆ ಒಂದು ಎಪಿಸೋಡ್ ಆಗುವಷ್ಟು ಇದೆ. ಅಂತ ತಂದೆ ತಾಯಿಗಳನ್ನ ಪಡ್ಕೊಂಡು ಬರೋದಕ್ಕೆ ನಾನು ಬಹಳ ಭಾಗ್ಯವಂತ ಮತ್ತು ಏನ್ ಹೇಳಿದ್ರು ಕಡಿಮೆ. ನಾನು ಚಿಕ್ಕವನಿದ್ದಾಗ ಸ್ಕೂಲ್ಗೆ ಹಾಕಿದ್ರೆ, ನನ್ನ ತೀರಾ ಚಿಕ್ಕವನಿದ್ದಾಗಿಂದ ಹಿಡ್ಕೊಂಡು ನನಗೆಲ್ಲ ಘಟನೆಗಳು ನೆನಪಿವೆ. ಸ್ಕೂಲ್ಗೆ ಹಾಕಿದ್ರೆ ಸ್ಕೂಲಲ್ಲಿ ಫಸ್ಟ್ ನಾನು, ಎಲ್ಲರ ಅಚ್ಚುಮೆಚ್ಚು. ನನಗೆ ನನ್ನ ಶಾಲಾ ಕಾಲೇಜು ದಿನಗಳಲ್ಲಿ ಈಗಲೂ ಅದನ್ನ ಫೋಕಸ್ ಮಾಡಿದ್ರೆ, ನಾನು ಏಕಸಂತಾಗ್ರಾಹಿ. ಒಂದ್ಸಲ ಕೇಳಿದ್ರೆ ಓದಿದ್ರೆ ಅದನ್ನ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಳ್ಳುವಂತ ವಿದ್ಯಾರ್ಥಿ ನಾನು. ಅಂತ ಸ್ಥಿತಿಯಲ್ಲಿ ಎಲ್ಲ ಟೀಚರ್ಗೆ ಅಚ್ಚುಮೆಚ್ಚಾಗಿ ನಾನು ಬೆಳೆದೆ. ನನಗೆ ನೆನ್ಪು ಮಾಡ್ಕೊಂಡ್ರೆ ಒಂದು ವಿಶೇಷ ಅನುಭವ ಅನ್ಸುತ್ತೆ. ನಾನು ಹೋಗದೆ ಇದ್ರೆ ಟೀಚರು, ಇವತ್ತು ಜೀವಂತರ ಬಂದಿಲ್ಲ, ಯಾಕೋ ನನಗೆ ಅಷ್ಟು ಮೂಡಿಲ್ಲ ನನಗೆ ಅಂತ, ಹೀಗೆ ಸ್ವತಃ ಟೀಚರ್ ಅಂತಿದ್ರು. ನಾನು ಹೋದ್ಮೇಲೂ ಕೂಡ ಬಂದಪ್ಪ ಇನ್ನೂ ನೆನಪಿದೆ. ನಾನು ಹೈಸ್ಕೂಲ್ ಮುಗಿಯುವವರೆಗೂ ತುಂಬಾ ಚಿಕ್ಕವನು, ಇಡೀ ಕ್ಲಾಸಲ್ಲೇ ಸಣ್ಣ ಹುಡುಗ. ಹಿಂಗೆ ಪ್ರೇಯರ್ಗೆ ನಿಲ್ಸಿದ್ರೆ ಹೈಟ್ ವೈಸ್ ನಿಲ್ಲಿಸ್ತಿದ್ರು. ಫಸ್ಟ್ ಇಂದ ಆ ಲೈನಲ್ಲಿ ನಿಂತ್ಕೊಳ್ಳೋನು ನಾನು. ಅಷ್ಟು ನಾನು ಚಿಕ್ಕವನಿದ್ದೆ, ದೇಹದಿಂದಲೂ ಕೃಶ ಮತ್ತು ಎತ್ತರದಿಂದಲೂ ಇದು. ಅಷ್ಟಿದ್ದು ಎರಡನೇತ್ತೆ ಇರುವಂತ, ಒಂದನೇತ್ತೆ ನಾವು ಬೇರೆ ಕಡೆ ಎಲ್ಲರೂ ಕಲ್ತೀವಿ. ಅಂದ್ರೆ ನಮ್ಗೆ ಒಂದು ಸ್ಕೂಲ್ ಬಿಲ್ಡಿಂಗ್ ಇರ್ಲಿಲ್ಲ. ಎರಡನೇತ್ತೆಗೆ ಸ್ಕೂಲ್ ಬಿಲ್ಡಿಂಗ್ ಅಂದ್ರೆ ಇಡೀ 7ನೇ ಇತ್ತೆವರೆಗೂ ಶನಿವಾರದ MD ಮಾಡಿಸ್ಬೇಕಾದ್ರೆ ನಾನು ಇಷ್ಟು ಹುಡುಗ, ನಾನು ಕಾಣಿಸ್ತಾ ಇರ್ಲಿಲ್ಲ ಎಲ್ಲರಿಗೂ. ನನಗೊಂದು ಟೇಬಲ್ ಹಾಕಿಬಿಟ್ಟು ಅದ್ರ ಮೇಲೆ ಟೀಚರ್ ನನ್ನನ್ನು ನಿಲ್ಲಿಸ್ತಿದ್ರು. ಅಷ್ಟು ನೀಟಾಗಿ ನಾನು ಎಲ್ಲ ಎಕ್ಸರ್ಸೈಸ್ ಅನ್ನ ಕರೆಕ್ಟ್ ಆಗಿ ಮಾಡ್ತಿದ್ದೆ. ಅಷ್ಟು ನೀಟ್, ಗೆರೆ ಕೊರದಂತೆ ಹಾಗೆ ನಿಲ್ಲಿಸ್ತಿದ್ರು. ಇವೆಲ್ಲವನ್ನ ನೆನ್ಪು ಮಾಡ್ಕೊಳ್ತಾ ಹೋದ್ರೆ ನಾನು ಸರಿ, ಇಷ್ಟೇ ಸಾಕು ಅಂತೀನಿ. ಸರ್, ಆ ಒಂದು ಎಕ್ಯುರೇಸಿ ಅನ್ನೋದು ಈಗ್ಲೂ ಕೂಡ ಹಂಗೆ ಅದೇ ಅನ್ಸುತ್ತೆ ಸರ್. ಆ ಒಂದು ಶಿಸ್ತು, ಎಕ್ಯುರೇಸಿ, ಪರ್ಫೆಕ್ಟ್ನೆಸ್ ಅನ್ನೋದು
ಆ ಅದು ಹೋಗೋದಿಲ್ಲ ಸರ್, ಎಲ್ಲಿ ತನಕನೂ ಇದು ಇರುತ್ತೋ. ನನ್ನ ತಂದೆಯಿಂದ ಬಂದ ಗಿಫ್ಟ್. ಇದು ಎಂತ ಶಿಸ್ತಿದ್ರಂದ್ರೆ, ಊರಲ್ಲೇ ರೋಲ್ ಮಾಡೆಲ್. ಎಲ್ಲಾ ರೈತರು 9 ಗಂಟೆಗೆ ಹೊಲಕ್ಕೆ ಹೋದ್ರೆ ನಮ್ ತಂದೆ 9 ಗಂಟೆಗೆ ಹೊಲದಿಂದ ವಾಪಸ್ ಬರ್ತಿದ್ರು, ಬಿಸಿಲಾಗೋವರೆಗೂ ತಮ್ಮ ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊಂಡು. ಓ, ಸೂಪರ್ ಸರ್. ಅಷ್ಟು ನೀಟ್. ಮತ್ತೆ ಸಾಯಂಕಾಲ ಒಂದ್ಸಲ ಹೋಗ್ತಿದ್ರು. ಅವರ ಟೈಮ್ ಟೇಬಲ್ ಬೇರೆ, ಅವರೇ ಬೇರೆ. ಹಾಗೆ ಅಷ್ಟು ನೀಟ್ನೆಸ್ ಅವ್ರದ್ದು, ಅಷ್ಟು ಸರ್ ಸರ್, ನೀಟ್ನೆಸ್. ನಿಜಕ್ಕೂ ಅದಕ್ಕೆ ಅದೃಷ್ಟವಂತರು ಅಂತ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸರ್. ಸರ್, ಈಗ ತಮ್ಮ ಆ ಒಂದು ಬಾಲ್ಯ, ತಮ್ಮ ತಂದೆ ತಮ್ಗೆ ಇನ್ಸ್ಪೈರ್ ಅಂತ ಹೇಳಿದ್ರಿ, ಅವರಿಂದ ಬಂದಂತ ಬಳುವಳಿ, ಸ್ವಾಧ್ಯಾಯದಲ್ಲಿ, ಶಿಸ್ತಿನಲ್ಲಿ. ಎಸ್. ಆ ಒಂದು ಬಳುವಳಿಯಾಗಿ ತಗೊಂಡ್ ಬಂದ್ರಿ ಸರ್. ಈಗ ನಿಮ್ಗೆ ಈ ಲೈಫ್ ಒಳಗಡೆ ಧ್ಯಾನ ಅನ್ನೋದು ಯಾವಾಗ ಪರಿಚಯ ಆಯ್ತು, ಯಾರಿಂದ ಎಸ್. ಪರಿಚಯ ಆಯ್ತು, ಮತ್ತೆ ಎಂತ ಸಮಯದಲ್ಲಿ ಆಯ್ತು ಸರ್? ಎಸ್. ಅದಕ್ಕಿಂತ ಮುಂಚೆ ನನ್ನ ಆಧ್ಯಾತ್ಮಿಕ ಒಲವು ಹೇಳ್ತೇನೆ. ಚಿಕ್ಕವನಿದ್ದಾಗ ನನಗೆ ಧಾರ್ಮಿಕ ಪ್ರವೃತ್ತಿ. ಹ್ಮ್. ಆ ಜೈನ ಪರಿವಾರದಲ್ಲಿ, ಆ ಹಳ್ಳಿ ಜೈನ ಪರಿವಾರದಲ್ಲಿ ಹುಟ್ಟಿ ಬಂದಂತ ನಾನು, ತಂದೆಯ ಜೊತೆಗೆ, ತಂದೆ ತುಂಬಾ ಧಾರ್ಮಿಕ ವ್ಯಕ್ತಿ. ಅಲ್ಲಿ ದೇವಸ್ಥಾನದಲ್ಲಿ ಪ್ರವಚನ ಮಾಡ್ತಿದ್ರು ಪ್ರತಿನಿತ್ಯ. ರಾತ್ರಿ ಪ್ರವಚನ ನಡೀತಿತ್ತು. ನಾನು ಅವ್ರ ಜೊತೆ ಬೆಳೆದು ಬಂದವನು, ಬಹಳ ಶಿಸ್ತು. ಅದನ್ನ ಇಟ್ಕೊಂಡು ಬಂದವನು ಡಿಗ್ರಿಗೆ ಬರ್ತಿದ್ದಂತೆ ನನಗೆ ಹುಡುಕಾಟ ಶುರು ಆಯ್ತು. ನನಗೆ ಆ, ಈ ಜೈನ ದರ್ಶನದಲ್ಲಿ ಒಂದು ಮಾತಿದೆ, ಆತ್ಮನೇ ಪರಮಾತ್ಮ, ಪ್ರತಿಯೊಬ್ಬ ವ್ಯಕ್ತಿಯು ತಾನೇ ಪರಮಾತ್ಮ ಆಗಬಲ್ಲ ಮತ್ತು ಅವನು ಅವನ ಕರ್ಮಕ್ಕೆ ಜವಾಬ್ದಾರ. ಇದರಲ್ಲಿ ಯಾರದು, ಯಾವ ವ್ಯಕ್ತಿಗಳದು, ಯಾವ ಶಕ್ತಿಗಳದು, ಯಾವ ದೇವತೆಗಳದು ಇದರಲ್ಲಿ ಆ ಒಳಗೆ ಪ್ರವೇಶ ಇಲ್ಲ, ಅವನೇ ಜವಾಬ್ದಾರ ಅಂತ ಕಲಿಸುವಂತ ಥಿಯರಿ ಅದು. ಹಾಗಾದ್ರೆ ನಾನು ಪ್ರಯತ್ನ ಪಟ್ರೆ ಆಗ್ಬೋದಲ್ಲ, ಇವ್ರಿಗೆ ಆಗಿದೆ ಅಂದ್ರೆ ನನಗೂ ಆಗ್ಬೋದಲ್ಲ. ಅವ್ರಿಗೆ ನಮಸ್ಕಾರ ಮಾಡುವಾಗ ಅದರಲ್ಲಿರೋ ಮಂತ್ರನೇ ಹಾಗೆ. ಆ, ಅಂದ್ರೆ ಅವರು ಕಲಿಸ್ತಾ ಇರುವಂತದ್ದು, ಮೋಕ್ಷ ಮಾರ್ಗಸ್ಯ ನೇತಾರಂ ದೈತಾರಂ ಕರ್ಮಭೂರ್ತಾಂ ಜ್ಞಾತಾರಂ ವಿಶ್ವತತ್ವಾಣಂ ಅದ್ದೇ ತತ್ಗುಣ ಲಬ್ಧೆ. ಅವರು ನಮಸ್ಕಾರ ಮಾಡೋ ಮೆಥಡ್ ಏನು ಅಂದ್ರೆ, ಮೋಕ್ಷ ಮಾರ್ಗದ ನೇತಾರರು, ಕರ್ಮ ಪರ್ವತವನ್ನು ಭೇದಿಸಿದವರು, ಜ್ಞಾನವನ್ನು ನೀಡಿದವರು ಆದ ನಿಮಗೆ ಆ ಗುಣಗಳು ನನ್ನಲ್ಲಿ ಬರಲಿ ಎಂದು ನಾನು ನಿಮಗೆ ನಮಸ್ಕರಿಸುತ್ತಿದ್ದೇನೆ ಅಂತ ಶ್ಲೋಕ. ಓ. ಅದು ನನ್ಗೆ ಕೊರಿತಿತ್ತು ಆಕ್ಚುಲಿ. ಹ್ಮ್. ಅರೆ, ಇದು ಆಕ್ಟಿವೇಟ್ ಆಗ್ಬೋದಲ್ಲ ಈ ಶ್ಲೋಕ ನನಗೆ. ಹ್ಮ್. ಯಾರನ್ನು ನೋಡಿದ್ರು ಓ, ಇದು ನನಗೂ ಸಾಧ್ಯ ಇದೆ ಅಂತಿತ್ತು. ಹೀಗಾಗಿ ಡಿಗ್ರಿ ಹೋಗೋ ಹೊತ್ತಿಗೆ ನಾನು ವಾಸ್ಟ್ ರೀಡರ್ ಆದೆ. ನಾನು ಎಲ್ಲಾ ಧರ್ಮದ ಪುಸ್ತಕಗಳನ್ನ ತಂದು ಓದೋದು. ಹ್ಮ್. ಮನೆಯಲ್ಲಿ ನಾನು ರಾತ್ರಿ 2 ಗಂಟೆವರೆಗೂ ಕುಂತು ಓದೋದು. ನಮ್ ತಂದೆ ಅಂತಿದ್ರು, ಎಷ್ಟು ಶ್ರೇಷ್ಠವಾದ ಧರ್ಮದಲ್ಲಿ ಹುಟ್ಟಿ ನೀನು ಎಲ್ಲಾ ಧರ್ಮದ ಪುಸ್ತಕಗಳನ್ನ ತಂದು ಓದ್ತೀಯ ಮನೆಯಲ್ಲಿ ಅಂತ. ಅಂದ್ರೆ ಅವ್ರಿಗೆ ಒಂಥರ ವಿಪರೀತ ಅದ್ರ ಬಗ್ಗೆ ಒಂಥರ ಅಭಿಮಾನ, ಸ್ವಾಭಿಮಾನ ಏನೋ ಅಂತ. ಹ್ಮ್. ಆದ್ರೆ ನನಗೆ ಮಾರ್ಗ ಬೇಕಾಗಿತ್ತು, ಪ್ರಾಕ್ಟೀಸಿಂಗ್ ಮಾರ್ಗ ಬೇಕಾಗಿತ್ತು. ಮುಂದೆ MAಗೆ ಹೋದ್ಮೇಲೆ ಮತ್ತೆ ರಮಣ ಮಹರ್ಷಿಗಳು ಮತ್ತೆ ಎಲ್ಲಾ ಕರ್ನಾಟಕ ಯೂನಿವರ್ಸಿಟಿ ಲೈಬ್ರರಿ ಸಿಕ್ಮೇಲೆ ಮತ್ತೆ ವಿಶೇಷ ಅಧ್ಯಯನ ಮಾಡಿದೆ. ಅಲ್ಲಿ ಮಾರ್ಗ ಸಿಗ್ತಾ ಇರಲಿಲ್ಲ. ಮುಂದೆ ಜಾಬ್ ಹತ್ತಿದ್ಮೇಲೆ ಓಶೋ MA ಮುಗಿಯೋ ಹೊತ್ತಿಗೆ ನನಗೆ, ಆ ಡಿಗ್ರಿಗೆನೆ ನನಗೆ ಓಶೋ ಪರಿಚಯ ಆದ್ರು. MA ಮುಗಿಯೋ ಹೊತ್ತಿಗೆ ನನಗೆ ಓಶೋ ಪುಸ್ತಕಗಳು ಸಿಕ್ಕು. ನಾನು ಹಿಂದಿ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೆ ತುಂಬಾ ಸುಲಭ ಆಯ್ತು ಅವ್ರ ಹಿಂದಿ ಪುಸ್ತಕಗಳನ್ನ ಓದೋದಕ್ಕೆ. ಆ ಓಶೋ ಅವರನ್ನ ಓದೋದಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ 112 ಧ್ಯಾನ ಮಾರ್ಗಗಳು ಓಪನ್. ಹ್ಮ್. ನಾನು ಒಂದೊಂದೇ ಪ್ರಾಕ್ಟೀಸ್ ಮಾಡ್ತಿದ್ದೆ, ಯಾವುದು ನನಗೆ ಸೂಕ್ತ ಅಂತ. ಇದು ಪ್ರಾಸೆಸ್ ನಡೀತಾ ಇತ್ತು. ಆಗ್ಲೇ ನಾನು PG ಲೆವೆಲ್, ಕಾಲೇಜ್ ಲೆವೆಲ್ ಇದ್ದಾಗ ಪೂರ್ಣಚಂದ್ರ ತೇಜಸ್ವಿ ಅವರು ಪಿರಮಿಡ್ ಕುರಿತು ಒಂದು ಆರ್ಟಿಕಲ್ ಬರ್ತಿದ್ರು ಸುಧಾ ಮ್ಯಾಗ್ಝಿನ್ ಅಲ್ಲಿ. ನಾನು ಪಿರಮಿಡ್ ಕ್ರಿಯೇಟ್ ಮಾಡ್ಬೇಕು ಅಂತ ಈ ಮೂಮೆಂಟ್ಗೆ ಬರೋಕ್ಕಿಂತ ಮುಂಚೆನೆ ಆ ಕಾರ್ಪೆಂಟರು ಈತು ಪಾಲಿಟೆಕ್ನಿಕ್ ಕಾಲೇಜಿಗೆ ಹೋಗಿ ಅವ್ರ ಕಡೆಯಿಂದ ಆಂಗಲ್ ಹಿಡ್ಕೊಂಡು ಅದನ್ನ ಮಾಡು, ಈ ಪ್ರಯತ್ನದಲ್ಲೇನೆ ಇತ್ತೆ ಯಾವ ರೀತಿ ಇದನ್ನ ಮಾಡ್ಬೇಕು ಅಂತ. ಹೀಗಾಗಿ ಅಲ್ಲಲ್ಲೇ ನಿಂತಿರ್ತದೆ ಆಕ್ಚುಲಿ. ಒಂದ್ಸಲ ನಾನು ಬೆಂಗಳೂರಿಗೆ ನನ್ನ
ಕಾಲೇಜ್ ಕೆಲಸಕ್ಕೆ. ನನ್ನ ಅಂದ್ರೆ ಹೇಗೆ ದೈವ ನನ್ನನ್ನ ಬೆಂಗಳೂರಿಗೆ ಕಳಿಸ್ತು ಅನ್ನೋದನ್ನ ಹೇಳ್ತೀನಿ. ನನ್ನದೇನೂ ತಪ್ಪಿಲ್ಲ, ಕರೆಕ್ಟ್ ಆಗಿ ನಾನು ಜಾಬ್ ಮಾಡ್ಕೊಂಡು ಹೋಗ್ತಾ ಇರುವಂತವನು. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನನ್ನನ್ನ ಮಾಸ್ಟರ್ ರೋಲ್ನಿಂದ ಹೆಸರು ತೆಗೆದು ಇಲ್ಲಿಗಲ್ಲಿ ಪೇಪರ್ ಅಡ್ವರ್ಟೈಸ್ಮೆಂಟ್, ನನ್ನ ಪೋಸ್ಟ್ಗೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಮೇಲಿನ ಅಧಿಕಾರಿಗಳು ಅವರು ಶಾಮೀಲಾದರು. ನಾನು ಮೇಲಧಿಕಾರಿಗಳಿಗೆ ಎಷ್ಟೇ ಪ್ರಯತ್ನ ಪಟ್ಟರು ಅವರು ಆಕ್ಷನ್ ತಗೊಳ್ಳಿಲ್ಲ. ಅವರೇ ಕೋರ್ಟಿಗೆ ಹೋಗ್ರಿ, ಕಮಿಷನರ್ ಆಫೀಸ್ಗೆ ಹೋಗ್ರಿ ಅಂತ ಅವರೇ ನನ್ನನ್ನು ಬೆಂಗಳೂರಿಗೆ ಕಳಿಸಿದವರು, ದಿಕ್ಕು ತಪ್ಪಿಸಿದವರು ಇಲ್ಲಿ ಇವರ ದೃಷ್ಟಿಯಲ್ಲಿ. ನಾನು ಬೆಂಗಳೂರಿಗೆ ಹೋಗ್ತಾ ಇರ್ಬೇಕಾದ್ರೆ 99 ನನ್ನನ್ನು ತೆಗೆದ್ರು. 2000 ನನಗೆ ಒಂದಿನ ನನ್ನ ರೂಮ್ನಿಂದ ನಾನು ಹೋಗ್ಬೇಕಾದ್ರೆ ನನಗೆ ಅಲ್ಲಿ ಪ್ರೋಗ್ರಾಮ್ ಕುರಿತು ಮಾಹಿತಿ ಬೇರೆ ಯಾರೂ ಅಲ್ಲ, ಪಿತಾಮಹ ಪತ್ರಿಜಿ ಅವರೇ ಹೀಗೆ ಪೇಪರ್ ಹೋಗ್ತಾ ಕುಳಿತಿದ್ರು. ಆದ್ಮೇಲೆ ಒಂದು ಪೇಜ್ ಅನ್ನ ನೀಟಾಗಿ ಅಲ್ಲಿ ಮಡಿಚಿ ಇಟ್ಟಿದ್ರು. ಅದರಲ್ಲಿ ದಪ್ಪ ಅಕ್ಷರಗಳಲ್ಲಿ ಪೂರ್ವ ಜನ್ಮಗಳು ಸತ್ಯ ಅಂತ ಇತ್ತು. ನಾವು ಹೋಗ್ತಾ ಹೋಗ್ತಾ ಪೇಪರ್ ಶಾಪ್ ಅಲ್ಲಿ ಆ ಟೈಟಲ್ ಓದ್ತಾ ಹೋಗ್ಬೋದು, ಅಷ್ಟು ದೊಡ್ಡ ಅಕ್ಷರ. ಅದನ್ನ ನೋಡಿದ ತಕ್ಷಣ ಆ ಕುರಿತು ನಾವು ಈಗಾಗಲೇ ಡಿಗ್ರಿಯಿಂದ ಹಿಡ್ಕೊಂಡು ಪೇಪರ್ ಕಟ್ಟಿಂಗ್ಸ್ ಅನ್ನ 2 ವ್ಯಾಲ್ಯೂಮ್ ಇಂಥವನ್ನ ಪೇಪರ್ ಕಟ್ಟಿಂಗ್ಸ್ ನಾವು ಎಡಿಟ್ ಮಾಡಿ ಅದನ್ನ ಬುಕ್ ಮಾಡಿ ಇಟ್ಕೊಂಡಿದ್ವಿ. ಅಷ್ಟು ಇಂಟ್ರೆಸ್ಟ್ ಆಗ್ತದೆ. ಎಡ್ಗರ್ ಕೇಸಿ ಅದು ಡಿಗ್ರಿ ಟೈಮಲ್ಲಿ ನಾವು ಇದು ಮಾಡಿದವರು. ಇದನ್ನ ಓದಿ ಕೈಯಲ್ಲಿ ಎತ್ಕೊಂಡು ನೋಡಿದೆ, ಹೋಟೆಲ್ ಆಶ್ರಯ ಇಂಟರ್ನ್ಯಾಷನಲ್ ಇಲ್ಲಿ ಡಾಕ್ಟರ್ ನ್ಯೂಟನ್ ಇವತ್ತಿಗೂ ಕ್ಲಾಸ್ ನಡೆಸ್ತಾ ಇದ್ದಾರೆ ಅಂತ ಕೊನೆಗೆ ಒಂದು ಲೈನ್ ಇತ್ತು. ಇಡುವಾಗ್ಲೂ ಅವ್ರಿಗೆ ಕೃತಜ್ಞತೆಯಿಂದ ಅವ್ರನ್ನ ನೋಡಿದೆ. ಅವ್ರು ಹೀಗೆ ಮುಖಕ್ಕೆ ಪೇಪರ್ ಅಡ್ಡ ಹಿಡ್ಕೊಂಡಿದ್ರು, ಬಟ್ ಅವ್ರ ಜುಬ್ಬಾ ಪೈಜಮ್ ಕಾಲ್ ಮೇಲೆ ಸರ್ ಕೂತ್ಕೊಳ್ಳೋ ಸ್ಟೈಲ್, ಕಾಲ್ ಮೇಲೆ ಕಾಲ್ ಹಾಕೊಂಡು, ಈಗಲೂ ಹಾಗೆ ಕೂತ್ಕೊಂಡಿದ್ದೀನಿ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಪೇಪರ್ ಓದ್ತಾ ಇದ್ರು. ನನಗೇನ್ ಫೀಲ್ ಆಗ್ತಾ ಇತ್ತು ಅಂದ್ರೆ, ಆ ಮಹಾಶಯರು ನಾನು ಇದನ್ನ ಓದಿದ್ಮೇಲೆ ನನ್ನ ಆಕ್ಟಿವಿಟಿ ಏನು ಅಂತ ಪೇಪರ್ ಅಲ್ಲಿ ಒಂದು ಸೂಜಿಯಿಂದ ರಂಧ್ರ ಮಾಡಿ ನಾನು ನೋಡ್ತಾ ಇದ್ದಾರೆ ಅಂತ ನನಗೆ ಇನ್ನರ್ ಫೀಲ್. ಮತ್ತೆ ಹೋಗುವಾಗ್ಲೂ ಕೊನೆಗೆ ಒಂದ್ಸಲ ಟರ್ನ್ ಆಗಿ ನೋಡಿದೆ ಕೃತಜ್ಞತೆಯಿಂದ. ಈಗ್ಲಾದ್ರೂ ಅವ್ರ ದರ್ಶನ ಆಗುತ್ತಾ, ಅವ್ರ ಮುಖ ನೋಡ್ತಾನ ಕೃತಜ್ಞತೆಯಿಂದ ಆಗ್ಲೂ ಹಾಗೆ ಕುಂತಿದ್ರು. ಸರಿ, ಹೋಟೆಲ್ ಆಶ್ರಯ ಇಂಟರ್ನ್ಯಾಷನಲ್ ಬಂದೆ. ಅಲ್ಲಿ ಹೈಕೋರ್ಟು ಇಲ್ಲಿ ವಿಧಾನಸೌಧ ಮಧ್ಯೆ ದಾಟ್ಕೊಂಡು ಕಮಿಷನರ್ ಆಫೀಸ್ ಹತ್ರ ಆಶ್ರಯ ಇಂಟರ್ನ್ಯಾಷನಲ್. ಅವತ್ತು ಕೋರ್ಟಲ್ಲಿ ಕೇಸ್ ಇದೆ ನನ್ನ ಜಾಬ್. ಕೋರ್ಟು ಹೈಕೋರ್ಟು ಕೇಸು ಅಲ್ಲೇ ಬಿಟ್ಟು ನಾನು ನನ್ನ ಈ ಮೆಡಿಟೇಷನ್ ಕ್ಲಾಸ್ಗೆ ಬಂದು ರೀಚ್ ಆದೆ. ಪೂರ್ವಜನು ಪಾಸ್ಟ್ ಲೈಫ್ ರಿಗ್ರೆಷನ್ ಅಂಡ್ ಪ್ರೋಗ್ರೆಷನ್ ಕ್ಲಾಸ್ ಡಾಕ್ಟರ್ ನ್ಯೂಟನ್. ಅವತ್ತಿನ ಕಾಲಲ್ಲಿ ಅವತ್ತು ಇದು 2000 ಇಸ್ವಿಯಲ್ಲಿ ಅದಕ್ಕೆ 2500 ಫೀಸ್ ಇತ್ತು. ಈಗೆಷ್ಟು ನೀವೇ ಊಹೆ ಮಾಡ್ಕೊಳ್ಳಿ. 5 ಸ್ಟಾರ್ ಹೋಟೆಲ್ ಅಲ್ಲಿ ಕ್ಲಾಸು. ನಾನು ಒಳಗಡೆ ತಲುಪಿದಾಗ ನಾನು ತುಂಬಾ ಓಶೋ ಓದ್ತಿದ್ದೆ. ಅವೆಲ್ಲ ಬುಕ್ಸ್ ಓಶೋ ಏನೇನ್ ಮೆನ್ಷನ್ ಮಾಡ್ತಾರೋ ಅವೆಲ್ಲ ಬುಕ್ಸ್ ಒಂದು ಶಾಪ್ ರೀತಿ ಡಾಕ್ಟರ್ ಲಕ್ಷ್ಮಿ ಇಟ್ಕೊಂಡು ಕುಂತಿದ್ರು. ಅವುಗಳು ನೋಡಿ ನನ್ಗೆ ಹೇಗಾಯ್ತು ಅಂದ್ರೆ, ಅದು ಶಬ್ದನೇ ಇಲ್ಲ, ಯಾರು ಊಹಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಾನು ಭಾವಾವೇಶಗೊಂಡೆ. ಡಾಕ್ಟರ್ ಲಕ್ಷ್ಮಿ ಅವ್ರಿಗೆ ಹೇಳಿದೆ, now my position is you kept all my favorite dishes here and in between there is a glass. ಹೀಗೆ ನನಗೆ ಫೀಲ್ ಆಗ್ತಾ ಇದೆ. ನೀವು ನನಗೆ ಬೇಕಾದ ಎಲ್ಲ ಭಕ್ಷ್ಯ ಭೋಜನಗಳನ್ನ ಇಲ್ಲಿ ಇಟ್ಟಿದ್ದೀರಾ, ಭೋಜ್ಯಗಳನ್ನ, ಮತ್ತೆ ಗ್ಲಾಸ್ ಹಾಕಿದ್ದೀರಾ. ಆ ರೀತಿ ನನಗೆ ಫೀಲ್ ಆಗ್ತಾ ಇದೆ. ಒಳಗಡೆ ಅದು ಕ್ಲಾಸ್ ನಡೀತಾ ಇದೆ, ನಾನು ಇಲ್ಲಿ ನಿಂತಿದ್ದೇನೆ, ಹಾಗೆ ನನಗೆ ಫೀಲಿಂಗ್. ಡಾಕ್ಟರ್ ಲಕ್ಷ್ಮಿ, ನ್ಯೂಟನ್ ಅವರು ಯಾರನ್ನು ಕಳ್ಸೋದಕ್ಕೆ VIP ಕಳ್ಸೋದಕ್ಕೆ ಹೊರಗೆ ಬಂದ್ರು. ಡಾಕ್ಟರ್ ಲಕ್ಷ್ಮಿ ಅವರು ಹಾಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ನೋಡಿ ಇವ್ರು ಏನಂತಿದ್ದಾರೆ, ಹೀಗಂತಿದ್ದಾರೆ ಅಂತ. ಅವರು ನನ್ನನ್ನ ಹೀಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಒಂದು ಕ್ಷಣ. ನನಗೆ ಆವಾಗ ಫೀಲ್ ಆಗ್ತದೆ ಏನಂದ್ರೆ, ಇವರು ನನ್ನ ಎಲ್ಲ ಪೂರ್ವ ಜನ್ಮಗಳನ್ನ ನೋಡ್ತಾ ಇದ್ದಾರೆ ಅಂತ ನನಗೆ ಆವಾಗ ಇಂಟ್ಯೂಷನ್. ನನಗೆ ಆಮೇಲೆ ನನಗೆ ಗೊತ್ತಾಯ್ತು, ನಾನು ಒಂದು ಜನ್ಮದಲ್ಲಿ 5000 ವರ್ಷಗಳ ಹಿಂದೆ ಅವರು ನನ್ನ ಗುರುಗಳಾಗಿದ್ರು, ವಿದ್ಯಾಗುರುಗಳಾಗಿದ್ರು. ನಾನು ಇಡೀ ಶಿಷ್ಯ ವೃಂದದಲ್ಲಿ ಅವರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದೆ. ಈಗ ನನಗೆ ಒಂದು 4 ವರ್ಷಗಳ ಹಿಂದೆ, ಅವತ್ತು ನನ್ಗೆ ಗೊತ್ತಿಲ್ಲ, ಬಟ್ ಡಾಕ್ಟರ್ ನ್ಯೂಟನ್ಗೆ ಅವತ್ತೇ ಅದನ್ನ ನೋಡಿದ್ರು. ಹೇಗೆ ಅಂದ್ರೆ,
ಒಬ್ಬ ಕ್ಲಾಸ್ಮೇಟ್ ಅನ್ನ ಒತ್ತಾಯದಿಂದ ನಾವು ಟೀಗೋ ಕಾಫಿಗೋ ಊಟಕ್ಕೋ ಜಗ್ಗಿ ಕರ್ಕೊಂಡು ಹೋಗ್ತೀವಲ್ಲ ಮನೆಗೆ, ಹಾಗೆ ನನ್ನ ಗಟ್ಟಿಯಾಗಿ ಕೈ ಹಿಡ್ಕೊಂಡು ಒಳಗಡೆ ತಗೊಂಡು ಹೋದ್ರು ಹಾಲಲ್ಲಿ. ಆ ಆತ್ಮೀಯತೆ, ಆಪ್ಯಾಯತೆ, ಅಪ್ಯಾಯಮಾನತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೋಗಿ ನನಗೆ ಒಂದು ಚೇರ್ ಕೊಟ್ಟರು, ಅಲ್ಲಿ ಕುಂತೆ ಸೆಷನ್ ಶುರು ಮಾಡಿದ್ರು. ಒಂದೇ ಸೆಷನ್ ನಲ್ಲೇ ನನಗೆ ಏನ್ ಅಖಂಡ ಮಂಡಲ ಬ್ರಹ್ಮಾಂಡ ದರ್ಶನ ಏನೆಲ್ಲ ಅದು ಹೇಳಿದ್ರೇನೆ ಬೇರೆ, ಅಷ್ಟು ಡೀಪ್ ಎಕ್ಸ್ಪೀರಿಯನ್ಸ್ ಆಗೋಯ್ತು. ಎಲ್ಲರೂ ತಮ್ಮ ಪೂರ್ವ ಜನ್ಮಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ರು. ನನಗೆ ಪೂರ್ವ ಜನ್ಮಗಳೇ ಇಲ್ಲ, ಇಡೀ ದಿವ್ಯತೆಯೇ ಭವ್ಯತೆಯೇ ನನ್ನ ಮುಂದೆ ಓಪನ್ ಆಗಿಬಿಟ್ಟಿದೆ. ಏನನ್ನ ಓದ್ತಿದ್ನೋ ನಾನು ಓಶೋ ಅವ್ರ ಮೂಲಕ ಈ 10 ವರ್ಷಗಳಲ್ಲಿ, ಎಲ್ಲ ನನ್ಗೆ ಕ್ಲಿಯರ್ ಆಗಿದೆ. ಕಣ್ಣೀರ್ ಬರೋದು ಒಂದೇ ಬಾಕಿ, ಅಷ್ಟು ಭಾವ ತುಂಬಿ ಬಂದಿತ್ತು. ಎಲ್ಲರ ಎದುರಿಗೆ ನನ್ಗೆ ಹೇಳೋದಕ್ಕೆ ಸಂಕೋಚ, ಯಾಕೆಂದ್ರೆ ನನ್ಗೆ ಯಾವುದೇ ಪೂರ್ವ ಜನ್ಮದ ಅನುಭವ ಆಗಿರ್ಲಿಲ್ಲ. ಒಂದಾಗಿತ್ತು, ಅದು ಆಮೇಲೆ ಅದು ಪೂರ್ವ ಜನ್ಮದ ಅನುಭವ ಅಂತ ನನ್ಗೆ ಮುಂದೆ ಧ್ಯಾನಾನುಭವದಲ್ಲಿ ಗೊತ್ತಾಯ್ತು. ನಾನು ಪರ್ಸನಲಿ ಡಾಕ್ಟರ್ ನ್ಯೂಟನ್ ಅವ್ರ ಹತ್ರ ಹೋಗಿ ನನ್ಗೆ ಹೀಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನಿಧಾನವಾಗಿ ನಾನು ಹೇಳಿದೆ. ಅವರು ನನ್ನನ್ನ ಇಷ್ಟು ಖುಷಿಯಿಂದ ಬೆರೆಸೆಳೆದು ತಪ್ಪಿಕೊಂಡು ಬಿಟ್ರು. ಹೇಳಿದ್ರು, ನಿಮ್ಗೆ ತುಂಬಾ ವಿಶೇಷವಾದ ಅನುಭವ ಆಗಿದೆ. ನಾಡಿದ್ದು ನಮ್ ಗುರುಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ, ನೀವು ಅವ್ರಿಗೆ ಭೇಟಿಯಾಗಿ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ ಅಂತ ಡಾಕ್ಟರ್ ನ್ಯೂಟನ್. ನಾನು ಗುರುಗಳು ಯಾರು ಅಂತ ಕೇಳಿದೆ. ಅವರು ಪತ್ರಿಸಿ ಅವರು ಅಂತ. ಫಸ್ಟ್ ಟೈಮ್ ಅವ್ರ ಹೆಸರನ್ನ ಕೇಳಿದ್ದು. ಅವಾಗಿನ ಬ್ರಹ್ಮರ್ಷಿ ಪಿತಾಮಹ ಏನು ಇದಿರ್ಲಿಲ್ಲ. ಪತ್ರಿಸಿ ಅವರು ಅವರಲ್ಲಿ ಬೆಂಗಳೂರಿನಿಂದ ನರಸಿಂಹರಾವ್ ಇವರಿಗೆ ಫೋನ್ ಮಾಡಿ, ಇವರು ಪ್ರೋಗ್ರಾಮ್ ಇದ್ದಲ್ಲಿ ತಿಳಿಸ್ತಾರೆ ಅಂತ. ಅವ್ರಿಗೆ ಫೋನ್ ಮಾಡಿದೆ, ಅವರು ಪ್ರೋಗ್ರಾಮ್ ಇದ್ದಲ್ಲಿ ತಿಳಿಸಿದ್ರು. ಆ ಯೂನಿಟಿ ಬಿಲ್ಡಿಂಗ್ ಅಂತ ಒಂದು ಬಿಲ್ಡಿಂಗ್ ಇದೆ ಬೆಂಗಳೂರಲ್ಲಿ, ಕಾರ್ಪೊರೇಷನ್ ಹತ್ರ. ಅದ್ರ ಕೆಳಗಡೆ ನಿಂತು ಒಬ್ರು ಸ್ಕೂಟರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದ್ರು. ಅವರನ್ನ ಕೇಳ್ತಿದ್ವಿ, ಈ ಕರೆಕ್ಟಾಗಿ ಹೋಗಿದ್ವಿ. ಕೊನೆಗೆ ಮೇಲೆ ಹತ್ತಿ ಹೋಗ್ಬೇಕಾದ್ರೆ ಅವ್ರನ್ನ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಹೋಗೋಣ ಅಂತ ಕೇಳಿದ್ವಿ, ಈ ಬಿಲ್ಡಿಂಗ್ ಎಲ್ಲಿದೆ ಅಂತ. ಅವ್ರು ಹೇಳಿದ್ರು, ಸ್ಕೂಟರ್ ಸ್ಟಾರ್ಟ್ ಮಾಡೋದು ಬಿಟ್ಟು ಮಾಡ್ತಾ ಇದು ಲಾಲ್ಬಾಗ್ ಹತ್ರ ಇದೆ ಅಂತ. ಮತ್ತೆ ನಾವು ಲಾಲ್ಬಾಗ್ಗೆ ನಡೀತಾ ಹೋಗೋದಕ್ಕೆ ಶುರು ಮಾಡಿದ್ವಿ. ದುಡ್ಡು ಕಡಿಮೆ. ಇಬ್ರು ನನ್ನ ಜೊತೆ ಇಂಗ್ಲಿಷ್ ಪ್ರೊಫೆಸರ್ ಒಬ್ಬ ಇದ್ದ, ವ್ಯಾಲ್ಯೂಯೇಷನ್ಗೆ ಬಂದಿದ್ದ. ಇಬ್ರು ಸೇರಿ ಲಾಲ್ಬಾಗ್ ಹೋಗ್ತೀವಿ. ಅಲ್ಲಿ ಇಡೀ ಲಾಲ್ಬಾಗ್ ಒಂದು ರೌಂಡ್ ಹಾಕಿ ಹಾಕ್ಬೇಕಾಗಿತ್ತು. ಏನ್ ಕತೆ ನಾವು ಕೊನೆಗೆ ಒಂದು ಶಾಪ್ ಅಲ್ಲಿ ಕೇಳಿದ್ವಿ, ಇದು ಎಲ್ಲಿ ಬರುತ್ತೆ ಅಂತ. ಆ ಶಾಪಿನ ಅಂತ ಹೇಳ್ದ, ನೀವು ಎಲ್ಲಿಂದ ಬಂದಿದ್ದೀರೋ ನಾವು ಅಲ್ಲಿಂದ ಬಂದಿದೀವಿ ಅಂತ ಹೇಳಿದೆ. ಅದೇ ಬಿಲ್ಡಿಂಗ್ ನೀವು ಬಂದದ್ದು, ಅಲ್ಲೇ ನನಗೆ ಅದೇ ಏರಿಯಾದಲ್ಲಿ ಮನೆ ಇದೆ. ನಾನು ಬಿಸ್ನೆಸ್ಗೋಸ್ಕರ ಪ್ರತಿದಿನ ಇಲ್ಲಿ ಬರ್ತೀನಿ, ನೀವು ಪುನಃ ಅಲ್ಲಿಯೇ ಹೋಗ್ಬೇಕು ಅಂತ ಹೇಳ್ದ. ಮತ್ತೆ ವಾಪಸ್ ಹೋದ್ವಿ, ಆಟೋ ಮಾಡ್ಕೊಂಡು ಬಂದ್ವಿ. ಅವಾಗ ಕಷ್ಟದ ಸಮಯದಲ್ಲಿ ಊಹೆ ಮಾಡ್ಕೊಳ್ಳಿ. ಸರಿ, ಏನೇನು ಮೇಲೆ ಹಾಲಲ್ಲಿ ಬಿಲ್ಡಿಂಗ್ ಅನ್ನ ಏರಿ ಹಾಲಲ್ಲಿ ಹೋದ್ರೆ ಪ್ರೋಗ್ರಾಮ್ ಮುಗಿದು ಹಿಂಗೆ ನೋಡ್ತಿರ್ಬೇಕಾದ್ರೆ ಕ್ಲಾಪ್ಸ್ ಶಬ್ದ ಕೇಳಿದ್ರು. ಬಹುಶಃ ಪ್ರೋಗ್ರಾಮ್ ಮುಗಿಯೋವರೆಗೂ ಪತ್ರಿ ಸರ್ ನಮ್ಮನ್ನ ಇಡೀ ಬೆಂಗಳೂರು ಒಂದು ರೌಂಡ್ ಹಾಕ್ಸ್ಕೊಂಡು. ಅಂದ್ರೆ ಅವ್ರಿಗೆ ನಾನು ಪ್ರೋಗ್ರಾಮ್ ಕೂಡೋಕ್ಕಿಂತ ಪ್ರೋಗ್ರಾಮ್ ನಂತರದ ದೃಶ್ಯ ಅವ್ರಿಗೆ ಏನಿತ್ತು ಅದು ಹೇಳ್ತೇನೆ. ಹೀಗೆ ಎದುರಿಗೆ ನೋಡಿದ, ಒಂದ್ ಕಡೆ ಲೇಡೀಸು, ಒಂದ್ ಕಡೆ ಜೆಂಟ್ಸು, ಮತ್ತೆ ರೆಡ್ ಕಾರ್ಪೆಟ್. ಸ್ಟೇಜ್ ಮೇಲೆ ಒಬ್ಬರೇ ಪತ್ರಿ ಸರ್, ಬೇರೆ ಯಾರು ಇಲ್ಲ ಅಕ್ಕಪಕ್ಕ, ಒಂದೇ ಚೇರು. ಅಲ್ಲಿ ಪತ್ರಿ ಸರ್ ನೋಡಿದೆ, ಹಿಂಗ್ ಕಣ್ ಬಿಳಿಸಿ ನೋಡಿದೊಳಗೆ ಕಂಪ್ಲೀಟ್ ಓಶೋ ಕಾಣಿಸೋದಕ್ಕೆ ಶುರು ಮಾಡಿ. ತಲೆ ಮೇಲೆ ಕ್ಯಾಪ್, ಓಶೋ ಅವ್ರ ಕ್ಯಾಪು, ವಜ್ರ ಖಚಿತ ಕ್ಯಾಪ್ ಇರುತ್ತಲ್ಲ, ಕ್ಯಾಪು, ದೊಡ್ಡ ದಾಡಿ, ನೀಳವಾದ ಅವರ ರೋಬ್, ಸ್ಪೆಷಲ್ ಹೊಲಿಗೆ ಮಾಡಿದ ಕಾಸ್ಟ್ಯೂಮ್ಸ್ ರೀತಿ ಇರುತ್ತಲ್ಲ ರೋಬ್. ನನಗೆ ಏನಾಗಿರ್ಬೇಕು, ಓಶೋ ಅವ್ರ ಬಾಡಿ ವೆಕೆಟ್ ಮಾಡಿ 10 ವರ್ಷ ಆಗಿತ್ತು. ಏನಾಗಿರ್ಬೇಕು ನನಗೆ. ನಾನು ಒಂದ್ಸಲ ನನ್ನನ್ನೇ ಕನ್ಫರ್ಮ್ ಮಾಡ್ಕೊಂಡೆ. ಒಂಥರ ನನ್ನನ್ನು ಚೂಟ್ಕೊಂಡು, ನಾನು ಕನಸು ಕಾಣ್ತಾ ಇದ್ದೀನಾ ಅಥವಾ ನಾನು ಎಚ್ಚರವಾಗಿದ್ದೀನಾ. ಆಮೇಲೆ ನೋಡಿದೆ,
ಡಿಯರ್ ಮಾಸ್ಟರ್ಸ್, ಕ್ಯಾಂಡಲ್ ಹೇಗೆ ಕರಗುತ್ತೋ ಹಾಗೆ ಓಶೋ ಅವರು ಮಾತಾಡ್ತಾ ಇದ್ದಾರೆ. ಸರ್ ಏನ್ ಮಾತಾಡ್ತಾ ಇದಾರೋ ಅದನ್ನೇ ಓಶೋ ಅವರು ಮಾತಾಡ್ತಾ ಇದ್ದಾರೆ. ಓಶೋ ಅವರೇ ಹೇಳ್ತಾ ಹ್ಮ್ ಇದ್ದಾರೆ. ಹ್ಮ್ ಅವರ ಹ್ಯಾಟ್ ಕರಗ್ತಾ ಬಂತು. ಇನ್ನು ಮಾತಾಡ್ತಾ ಇದ್ದಾರೆ ಸರ್, ಓಶೋ ಅವರು. ಹ್ಮ್ ಅವ್ರ ಹ್ಯಾಟ್ ಕರಗಿತು, ಇಲ್ಲಿ ಬಂತು. ಮೇಣದ ಬತ್ತಿ ರಸ ಬೀಳುತ್ತಲ್ಲ, ಹಾಗೆ ಬೀಳ್ತಾ ಬೀಳ್ತಾ ಇದು ಪತ್ರಿ ಸರ್ ನೆತ್ತಿ, ಇದು ಓಶೋ. ಹಾಗೆ ಮತ್ತೆ ಕೆಳಗೆ ಬಂತು, ಇದು ಪತ್ರಿ ಸರ್ ಮುಖ, ಇದು ಓಶೋ ದಾಡಿ, ಓಶೋ ಡ್ರೆಸ್. ಹಾಗೆ ಕೆಳಗೆ ಬರ್ತಾ ಬರ್ತಾ ಕಂಪ್ಲೀಟ್ ಪತ್ರಿ ಸರ್. ನನಗೆ ಓಶೋ ಅವ್ರ ಬಾಡಿ ವೆಕೇಟ್ ಮಾಡಿದ್ಮೇಲೆ ಒಂದು ಅನಾಥ ಪ್ರಜ್ಞೆ ಕಾಡ್ತಿತ್ತು. ನಾನು ಬಹಳಷ್ಟು ಗುರುಗಳ ಕಡೆ ಹೋಗಿದ್ದೆ. ಬಾಡಿ ವೆಕೇಟ್ ಮಾಡಿದ ತಕ್ಷಣ ನಾನು ಪೂನಾಕ್ಕೆ ತುಂಬಾ ಸಮೀಪ, ಕೇವಲ 350 ಕಿಲೋಮೀಟರ್ ಇಲ್ಲೇ ನನಗೆ. ಆ, ಇಲ್ಲೇ ಇದ್ಕೊಂಡು ನೀನು ಹೋಗ್ಲಿಲ್ಲ, ನೀನ್ ಕಳ್ಕೊಂಡೆ ನಿನ್ ಜೀವನವನ್ನ, ಇನ್ ನಿನ್ನ ಗೈಡ್ ಮಾಡೋರು ಯಾರಿಲ್ಲ, ನೀನ್ ಮುಗಿತು ನಿನ್ ಕತೆ ಅಂತ ನಾನು ಫೈನಲ್ ಆಗಿ ಹೇಳ್ಕೊಂಡ್ಬಿಟ್ಟೆ. ಓಶೋ ಅವರ ಬುಕ್ಸ್ ಬಿಟ್ರೆ ನನಗೆ ಭೂಮಿ ಮೇಲೆ ಒಂದಿಷ್ಟು ಯಾವ್ದು ರುಚಿಸ್ತಿರ್ಲಿಲ್ಲ. ಇದನ್ನ ದೃಶ್ಯವನ್ನ ಪತ್ರಿಸರ್ ತೋರಿಸಿದ್ರಲ್ಲ, ಅಥವಾ ಓಶೋ ಅವರು ತೋರಿಸಿದ್ರಲ್ಲ, ಅಥವಾ ಓಶೋ ಪತ್ರಿಸಿ ಅವರು ತೋರಿಸಿದ್ರಲ್ಲ, ಅವಾಗ ನನ್ನ ಆತ್ಮ ಒಳಗಡೆಯಿಂದ ಒಂದು ಧ್ವನಿ ಬಂತು, ಯುವರ್ ಸರ್ಚ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಅಂತ. ನಿನ್ನ ಹುಡುಕಾಟ ಇಂದು ಮುಗಿಯಿತು. ಹ್ಮ್ ಇಷ್ಟು ಮಾಡ್ಕೊಂಡು ನಾನು ನನ್ನ ದೇಹ ಪ್ರಜ್ಞೆಗೆ ಬಂದು ನಿಲ್ತಾ ಇದ್ದೀನಿ. ಯಾವ ಪ್ರೋಗ್ರಾಮ್ ಅಲ್ಲೂ ಸರ್ ಅಷ್ಟು ಬೇಗ ಇಡೀ ಆ ಮಾಬ್ ಅನ್ನ ಥ್ಯಾಂಕ್ಸ್ ಕೊಟ್ಟು ಅಷ್ಟು ಬೇಗ ಹೊರಗಡೆ ಬಂದಿಲ್ಲ ಪತ್ರಿ ಸರ್. ಅವತ್ ನೋಡಿದ್ರೆ ಹಿಂಗ್ ಇಷ್ಟೆಲ್ಲ ಮುಗಿಸಿ ಪ್ರಜ್ಞೆಗೆ ಬಂದು ನಿಲ್ಲೋದ್ರೊಳಗೆ ಪತ್ರಿ ಸರ್ ನನ್ನ ಎದುರಿಗೆ ಬಂದವರು ಏನು ಮಾತಾಡ್ಲಿಲ್ಲ. ನನ್ನ ಹೆಗಲ ಮೇಲೆ ಕೈ ಹಾಕಿ ತಗೊಂಡೇ ಹೊಂಟ್ರು. ನಾನು ಏನು ಮಾತಾಡ್ಲಿಲ್ಲ. ನನ್ನ ಜೊತೆ ಇದ್ದ ಪ್ರೊಫೆಸರ್ಗೆ ಹೇಳಿದೆ, ಬಾರು ಒಂದು ಅಯ್ಯೋ ಹಿಂಗ್ ಮಾಡ್ಸ. ಸರಿ, ನಾನು ಹೋಗ್ಬಿಟ್ಟೆ. ಸರ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನೊಂದು ವಿಚಾರ ಮಾಡ್ಲಿಲ್ಲ. ಅವತ್ತು ರಾತ್ರಿ 12 ಗಂಟೆವರೆಗೂ ಸರ್ ಜೊತೆಗೆ ನರಸಿಂಹರಾವ್ ಅವ್ರ ಮನೆಯಲ್ಲಿ, ಜಯನಗರ 4th. ನಾನೇನು, ನನ್ಗೆ ವಿಚಾರ ಬರ್ತಿತ್ತು ವಾಪಸ್ ಹೆಂಗೆ ಹೋಗೋದು. ನೀನು ಇಡೀ ರಾತ್ರಿ ನಡ್ಕೊಂಡಾದ್ರೂ ಹೋಗು, ಆದ್ರೆ ಇಲ್ಲಿಂದ ನೀನು ಅವರಾಗೆ ಹೇಳೋವರೆಗೂ ನೀನು ಕದಲು ಕೂಡುದು ಅಂತ ಒಳಗೆ ನನ್ನೊಳಗೆ ನಾನೇ ಆರ್ಡರ್ ಬಂದಿತ್ತು. ಹೆಂಗ್ ಬಂದಿತ್ತು ಸರ್ ಅದನ್ನೆಲ್ಲ ಪರೀಕ್ಷೆ ಮಾಡಿ ಕೊನೆಗೆ ಸರಿ ಆಯ್ತು ಅಂತಂದು, ಇವತ್ತು ಸ್ಪಿರಿಚುವಲ್ ಇಂಡಿಯಾ ವಿಡಿಯೋ ಇದೆಯಲ್ಲ, ಆ ಸ್ಪಿರಿಚುವಲ್ ಇಂಡಿಯಾ ವಿಡಿಯೋ ಇನ್ನೂ ತಯಾರಾಗ್ತಿತ್ತು ಅವಾಗ. ಆ ತಯಾರು ಮಾಡೋರು ಚಂದ್ರಶೇಖರ್ ಅನ್ನೋರು ಮೈಸೂರಿಗೆ ಮಾಸ್ಟರ್ ಬಂದಿದ್ರು. ಇನ್ನೊಬ್ಬರು ಇದರಲ್ಲಿ ಆ ಚಂದ್ರಶೇಖರ್ ಇವ್ರನ್ನ ರೂಮ್ಗೆ ಬಿಡು ಅಂತ. ಅವರು ಬಂದು ನನ್ನ ಫಸ್ಟ್ ಟೈಮ್ ಚಂದ್ರಶೇಖರ್ ಮೀಟಿಂಗ್, ಆಮೇಲೆ ಮೈಸೂರಿಗೆ ಹೋಗಿ ಅವ್ರಿಗೆ ಭೇಟಿ ಆದೆ. ಸ್ಪಿರಿಚುವಲ್ ಇಂಡಿಯಾ ವಿಡಿಯೋ, ಸ್ಪಿರಿಚುವಲ್ ಇಂಡಿಯಾ ಅಂತೀನಿ, ಸಾರಿ, ಸ್ಪಿರಿಚುವಲ್ ರಿಯಾಲಿಟಿ. ಸ್ಪಿರಿಚುವಲ್ ರಿಯಾಲಿಟಿ ಸಿಡಿ, ಸಾರಿ ಸ್ಪಿರಿಚುವಲ್ ಇಂಡಿಯಾ ಅಂದಕ್ಕೆ ಅದು ಮ್ಯಾಗಝಿನ್ ಅದು. ಆ ರಿಯಾಲಿಟಿ ಅಲ್ಲಿ ಪ್ರತಾಪ್ ರೆಡ್ಡಿ ಮತ್ತು ಚಂದ್ರಶೇಖರ್ ಆ ಸ್ಪಿರಿಚುವಲ್ ರಿಯಾಲಿಟಿ ವಿಡಿಯೋ ಕ್ರಿಯೇಟ್ ಮಾಡೋದನ್ನ ನಾನು ನೋಡಿದ್ದೀನಿ ಮಾಸ್ಟರ್ಸ್. ಆ ಎನರ್ಜಿ ಬರೋದನ್ನ ಹೆಂಗ್ ಕ್ರಿಯೇಟ್ ಮಾಡೋದು, ಬಾಡಿ ಕ್ರಿಯೇಟ್, ಆ ವಿಡಿಯೋ ಕ್ರಿಯೇಷನ್ ನೋಡಿದ್ದೀನಿ ನಾನು. ಆ ಅವರು ತಂದು ಬಿಟ್ರು. ಆಮೇಲೆ ನೆಕ್ಸ್ಟ್ ಹಂಗೆ ಜರ್ನಿ ಶುರು ಆಯ್ತು. ಮುಂದೆ 2 ದಿನದಲ್ಲಿ, ಹಾರ್ಡ್ಲಿ 3ನೇ ದಿನ, ನಾವು ಪತ್ರಿ ಸರ್ ಜೊತೆ ಟ್ರೆಕ್ಕಿಂಗ್ ಅಲ್ಲಿ ಕುದುರೆಮುಖದಲ್ಲಿ ಇದ್ವಿ. 2 ದಿನದಲ್ಲಿ ಮತ್ತೊಂದು ಕ್ಲಾಸ್ ಅಟೆಂಡ್ ಆದ ಥಿಯಾಸಾಫಿಕಲ್ ಸೊಸೈಟಿಯಲ್ಲಿ. ಅಲ್ಲಿ ನನ್ನ ಸ್ಟೇಜ್ ಮೇಲೆ ಕರೆದು ಶೇರ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ರು, ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡೆ. ಹೊರಗೆ ಬಂದು ಸರ್ ಪ್ರೋಗ್ರಾಮ್ ಮುಗಿದ್ಮೇಲೆ ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರು. ಅವ್ರು ಏನ್ ಕೇಳಿದ್ರು ಪ್ರಶ್ನೆ ಅಂದ್ರೆ ವಾಟ್ ಯು ಆರ್ ಡೂಯಿಂಗ್ ಅಂತ. ನಾನು ಅದೆಲ್ಲ ಬಿಟ್ಟು ಸರ್ ಐ ಆಮ್ ಜಾಯ್ನಿಂಗ್ ದ ಟ್ರೆಕ್ಕಿಂಗ್ ಅಂದೆ. ಸರ್ ನನ್ನ ಬರಸೆಳೆದು ತಪ್ಕೊಂಡ್ಬಿಟ್ರು. ಅವ್ರು ಕ್ಯಾಶುವಲ್ ಕೇಳಿದ್ದು ವಾಟ್ ಯು ಆರ್ ಡೂಯಿಂಗ್ ಅಂದ್ರೆ ಒಂದೊಂದು ಕ್ಯಾಶುವಲ್ ಪ್ರಶ್ನೆ ಅದು. ನಾನು ಸೀದಾ ಟ್ರೆಕ್ಕಿಂಗ್ ಜಾಯ್ನ್ ಆಗ್ತೀನಿ ಅಂದಾಗ ಸರ್ ತಪ್ಕೊಂಡ್ಬಿಟ್ರು. ಅಲ್ಲಿ ತುಂಬಾ ಅನುಭವಗಳು ಮಾಸ್ಟರ್ಸ್, ಓವರ್ ಸೆಲ್ಫ್ ಎಲ್ಲ ಬಹಳ ಅನುಭವ ಇದೆ. ಅದು ಹೇಳಿದ್ರೇನೆ ಅದೇ. ಅಲ್ಲಿಂದ ಊರಿಗೆ ಬಂದೆ. ಊರಿಗೆ ಬಂದ್ಮೇಲೆ ಊರಲ್ಲಿ ಎಲ್ಲರಿಗೂ ಹೇಳಿ ನೋಡಿದೆ, ಯಾರು ಕೇಳಿಲ್ಲ. ಇವನಿಗೆ ಮೊದಲೇ ಜಾಬ್ ತೆಗ್ದಿದ್ದಾರೆ, ಇದೇನು ಹೇಳ್ಕೊಂಡು ಬರ್ತಿದ್ದಾನೆ ಅಂತ ಎಲ್ಲರೂ.
ಒಂಥರ ಪಕ್ಕಕ್ಕೆ ಸರಿಸಿಬಿಟ್ರು. ಈಗಲೂ ನನ್ನನ್ನು ಎಲ್ಲರೂ ಒಂದ್ ರೀತಿ ಪಕ್ಕಕ್ಕೆ ಸರಿಸೋ ಇದರಲ್ಲೇ ಇದ್ದಾರೆ. ಅದು ಬೇರೆ ವಿಷಯ. ಅದರಿಂದ ನನಗೆ ಎಷ್ಟು ಲಾಭ ಆಗಿದೆ ಮತ್ತೆ ಆ ಅದನ್ನ ಹೇಳಿದ್ಮೇಲೆ ಒಂದು ವರ್ಷ ನನಗೂ ಧ್ಯಾನ ಮಾಡೋ ಧೈರ್ಯ ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅಂದ್ರೆ ಜಾಬ್ ಇಲ್ಲ, ತಾಯಿ ತೀರ್ಕೊಂಡ ಸ್ವಲ್ಪ ದಿನ ಆಗಿದೆ, ಪುಟ್ಟ ಮಗು 3 ತಿಂಗಳಿದ್ದು. ಯಾಕಂದ್ರೆ ಆ, ಈ ಧ್ಯಾನಕ್ಕೆ ಬರೋವರೆಗೂ ಒಂದು 6 ತಿಂಗಳು. ನಾನು ಧ್ಯಾನ ಮಾಡಿದ್ರೆ ನಾನು ಮೊದಲೇ ಧಾರ್ಮಿಕ ರೀತಿಯ ವ್ಯಕ್ತಿ. ನನ್ನ ಹೆಂಡತಿ ಎಲ್ಲಾದ್ರೂ ನಾನು ಹ್ಮ್ ನಾನು ಸನ್ಯಾಸಿಯಾಗಿ ಹೋಗ್ತೀನಿ ಅಂತ ಗಾಬರಿ ಪಟ್ಟು ಗದ್ದಲ ಮಾಡ್ತಾಳೆ ಅಂತ ಒಂದು ಕಾಲ್ಪನಿಕ ಭಯ ಕ್ರಿಯೇಟ್ ಆಗಿ ನಾನು ಧ್ಯಾನ ಮಾಡ್ಲಿಲ್ಲ. ನನ್ನ ಹೆಂಡತಿ ಎದುರು. ಒಂದ್ ದಿವಸ ನನ್ಗೆ ಕನಸು ಬಂತು. ಕನಸಲ್ಲಿ ಮತ್ತೆ ಟ್ರೆಕ್ಕಿಂಗು ಪತ್ರಿ ಸರ್ ಜೊತೆ ಇರೋ ಎಲ್ಲಾ ಮಾಸ್ಟರ್ಸ್ ಕಂಟ್ರು. ನಾನು ಮತ್ತೆ ನನ್ನ ಜಾಬ್ಗೋಸ್ಕರ ಕೋರ್ಟ್ ಡೇಟು ಏನಪ್ಪಾ ಹೀಗೆ ಒಂದು ವರ್ಷ ನಂತರ ಬಂತಲ್ಲ ಇದು ಕನಸು ಅಂತ ಟೀ ಕುಡಿದೆ ಬೆಳಿಗ್ಗೆ. ಆ ಅವಾಗ ಬೆಂಗಳೂರಿಂದ ಫೋನ್ ಬಂತು, ನಿಮ್ ಕೇಸು ಈ ವಾರದಲ್ಲಿ ಬೆಂಚಿಗೆ ಬರಬಹುದು, ನೀವು ಬನ್ನಿ ಅಂತ. ಹೋದೆ. ಆವಾಗ ಯರ್ರಿಸ್ವಾಮಿ ಅಂತ ಒಬ್ರು ಇದ್ರು ದೊಡ್ಡಬಳ್ಳಾಪುರದಲ್ಲಿ. 30 ವರ್ಷದಿಂದ ಅವ್ರು ಧ್ಯಾನ ಮಾಡ್ತಾರೆ. ಅವ್ರದ್ದೇ ಹೇಳಿದ್ರೆ ಅವ್ರದ್ದೇ ಒಂದ್ ಕತೆ ಬೇರೆ. ಹ್ಮ್ ಆ, ಅವ್ರಿಗೆ ಒಂದ್ ಫೋನ್ ಮಾಡ್ತಿದ್ದೆ ಬಂದಾಗ, ನಾನು ಬಂದಿದ್ದೀನಿ ಹೀಗೆ ಅಂತ. ಧ್ಯಾನ ಕುರಿತು ಮಾತಾಡ್ತಿದ್ವಿ. ಧ್ಯಾನ ಮಾಡ್ತಾ ಇರ್ಲಿಲ್ಲ, ಬಟ್ ಅವ್ರಿಗೆ ಫೋನ್ ಮಾಡೋದು ಬಿಡ್ತಿರ್ಲಿಲ್ಲ. ನಾವು ನಾಳೆ ಶ್ರೀಶೈಲಂ ಹೋಗ್ತಾ ಇದ್ದೀವಿ, ಬರ್ತೀಯಾ ಅಂತ. ನನ್ ಕೋರ್ಟ್ ಕೇಸು, ನನ್ ಬೆಂಚಿಗೆ ಬಂದಿರೋ ಕೇಸು ಎಲ್ಲ ಅಲ್ಲೇ ಬಿಟ್ಟು ಅದೇ ಸೂಟ್ ಕೇಸ್ ತಗೊಂಡು ಮತ್ತೆ ಅವತ್ತು ಕುದುರೆಮುಖ ಹೋದಂಗೆ ಇವತ್ತು ಶ್ರೀಶೈಲಂ ಹೋದೆ. ಅಲ್ಲಿ ಒಂದು ವಿಶೇಷ ಅನುಭವ, ಅದು ಬಹಳ ಆಗುತ್ತೆ, ಶಾರ್ಟ್ ಮಾಡಿ ಹೇಳ್ತೀನಿ. ಅಲ್ಲಿ ನನಗೆ ಶ್ರೀಶೈಲದ್ದೇ ಒಂದು ಒಂದು ಇದು. ಅಲ್ಲಿ ನನಗೆ ಶ್ರೀಶೈಲನಾಥ ಪ್ರತ್ಯಕ್ಷ ಆಗಿ ಆದ ನಂತರ ನಾನು ಗಟ್ಟಿಯಾಗಿ ತಪ್ಕೊಂಡೆ ಅವನ ಮಾರ್ಕಂಡೇಯನ್ ರೀತಿ. ನಾನೇನು ತಪ್ಪು ಮಾಡಿಲ್ಲ, ನನ್ನ ಜಾಬ್ದಿಂದ ತಪ್ಪಿದ್ದಾರೆ. ಬ್ರಹ್ಮಾಂಡ ತಪ್ಪು ಮಾಡ್ತಾ ಇದ್ದಾರೆ ಪ್ರತಿನಿತ್ಯ. ಅವರು ಮೆರಿತಾ ಇದ್ದಾರೆ. ನಾನು ಏನಕ್ಕಾದ್ರೂ ಹುಟ್ಟಿದ್ದೇನೆ, ಏನ್ ಕಾರಣಕ್ಕೆ ಹುಟ್ಟಿದ್ದೇನೆ, ನಾನು ಯಾಕಾಗಿ ಬದುಕಿರ್ಬೇಕು, ವಾಟ್ ಇಸ್ ಮೈ ಪರ್ಪಸ್ ಆಫ್ ಲೈಫ್ ಅಂತ ಈಗ ಗಟ್ಟಿಯಾಗಿ ತಪ್ಕೊಂಡು ಕೇಳಿದೆ. ಆವಾಗ ಶ್ರೀಶೈಲನಾಥ ಅವನೇ ಒಂದು ಗ್ಲೋಬ್ ಆಗಿ, ಗ್ಲೋಬಲ್ ಟ್ರಾವೆಲಿಂಗ್, ನೀನು ಈ ಈ ವಿದ್ಯೆಯನ್ನ ನೀಡ್ತಾ ಇಡೀ ಜಗತ್ತಿಗೆ ನೀನು ಜಗತ್ತನ್ನ ಸುತ್ತಾ ಇರಬೇಕು ಅಂತ ಹೇಳಿದ್ರು. ಇವತ್ತು ಅದೇ ಕಾಯಕ ನಡೀತಾ ಇದೆ. ಇದು ಡಾಕ್ಟರ್ ನ್ಯೂಟನ್ ನನ್ನ ಅವತ್ತು ಅಷ್ಟು ಫೀಸ್ ಇದ್ರು 1 ಪೈಸೆ ತಗೊಳ್ಳದೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನನ್ನ ಪೂರ್ವ ಜನ್ಮಗಳನ್ನ ನೋಡಿ ನನಗೆ ಧ್ಯಾನ ವಿದ್ಯೆ ಕೊಟ್ರು. ನೆಕ್ಸ್ಟ್ ಡೇ ಪತ್ರಿ ಸರ್ ಅವರಿಗೆ ಭೇಟಿ ಮಾಡಿಸಿದ್ರು. ಫಸ್ಟ್ ಯಾವ್ದು ಹೇಳ್ಬೇಕು, ಫಸ್ಟ್ ಪತ್ರಿ ಸರ್ ನ್ಯೂಟನ್ ಅವ್ರಿಗೆ ಭೇಟಿ ಮಾಡಿಸಿದ್ರು ಅಂತ ಹೇಳ, ಅಥವಾ ನ್ಯೂಟನ್ ಅವರು ಪತ್ರಿ ಸರ್ಗೆ ಭೇಟಿ ಮಾಡಿಸಿದ್ರು ಅಂತ ಹೇಳ, ಯಾವ್ದು ಹೇಳಿ ನೀವೇ? ಆಮೇಲೆ ಅಲ್ಲಿ ನೋಡಿದ್ರೆ ಓಶೋ ಅವರು ಕರೆಗೆ ಪತ್ರಿ ಸರ್ ಆದ್ರು. ಓಶೋ ಅವ್ರು ಬಂದು ನಾನು ಕರ್ಕೊಂಡು, ಪತ್ರಿ ಸರ್ ಬಂದು ಕರ್ಕೊಂಡು, ಏನ್ ಕತೆ, ನೀವೇ ಏನ್ ಅರ್ಥ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಇದು ನನ್ನ ಎಂಟ್ರಿ ಶಾರ್ಟ್ ಸ್ಟೋರಿ. ಹಾ ಸರ್. ಸರ್ ನಮ್ಗೆ ಏನ್ ಅರ್ಥ ಆಯ್ತಂದ್ರೆ, ನಿಮ್ಮನ್ನ ನಿಮ್ ಕಾಲೇಜಿಂದ ಕಳ್ಸಿರೋದೇ, ಕೋರ್ಟ್ ಕೆಲ್ಸಕ್ಕೆ ಕಳ್ಸಿರೋದೇ ಈ ಕಾರಣಕ್ಕಾಗಿ ಅಂತ ತಿಳ್ಕೊಂಡ್ವಿ ಅವರು ಸರ್. ನನ್ನ ಜಾಬ್ ದಿಂದ ತೆಗೆಯೋದ್ರಿಂದ ನನಗೆ ಬಹಳ ದೊಡ್ಡ ಹೆಲ್ಪ್ ಆಗಿದೆ. ಅದೊಂದು ಮತ್ತೆ ಬೇರೆ ಎಪಿಸೋಡ್. ಹೌದು ಸರ್, ಹೌದು ಸರ್. ಬಹಳ ಅದ್ಭುತ ಸರ್, ನಿಜವಾಗಿಯೂ. ಒಂದು ಡಿಫ್ರೆಂಟ್ ಕೇತಪ್ಪನವ್ರ ಸರ್ ಬಗ್ಗೆ ಆ ಬಹಳಷ್ಟು ಓದ್ಕೊಂಡಿರೋರು, ಜ್ಞಾನಿಗಳು, ಪ್ರೊಫೆಸರ್ ಆಗಿರೋರು, ಮತ್ತೆ ಹಲವಾರು ಪುಸ್ತಕಗಳನ್ನ ಬರೆದಿರೋರು. ಬಟ್ ಇಷ್ಟು ಡೆಪ್ತ್ ಆಗಿ ಗೊತ್ತಿರ್ಲಿಲ್ಲ ಸರ್. ನಿಜವಾಗ್ಲೂ ಒಂದು ನನ್ನ ಸೌಭಾಗ್ಯ ಅನ್ಕೊಂತೀನಿ ಇವತ್ತು ತಮ್ಮ ಒಂದು ಸಂದರ್ಶನ ಮಾಡ್ತಕ್ಕಂತಹ ಒಂದು ಸುದೈವ ಸದಾವಕಾಶ ನಂಗೆ ಬಂತು ಸರ್. ಸರ್ ತಾವು ಪತ್ರಿ ಸರ್ನವ್ರ ಭೇಟಿ ಆದ್ಮೇಲೆ ಸರ್, ನೀನು ABCD ಕಲ್ತ್ಬಿಟ್ಟು ABCD ಕಲಿಯಕ್ ಮುಂಚೆ AB ಕಲ್ತಿಯಲ್ಲ, CD ಕಲಿಯೋದ್ ಕಾಯ್ಬೇಡ, AB ಹೇಳ್ಕೊಡು ಅಂತ ಹೇಳಿದ್ರು ಸರ್. ಅವಾಗಿನೂ ಅಂದ್ರೆ ಹಂಗೆ ಹೇಳ್ತಿರ್ಲಿಲ್ಲ ಸರ್. ಅವಾಗ ಹೇಳ್ತಿರ್ಲಿಲ್ಲ. ಓಕೆ, ನಿಮ್ ಸಮಯದೊಳಗೆ. ಕಲ್ಸಿ ಅಂತ ಹೇಳ್ತಿದ್ರು. ಹಾ ಸರ್. ಮುಂದೆ ಸರ್ ಯಾರೋ ತಾವು ಪ್ರಶ್ನೆ ಕೇಳಿದಾಗ ಅದನ್ನ ಎಕ್ಸಾಂಪಲ್ ಆಗಿ ಕೊಟ್ರು. ಹಾ ಸರ್, ಈಗ ತಾವು ಧ್ಯಾನವನ್ನ ಶುರು ಮಾಡಿದ್ರಿ ಸರ್. ಆ ಒಂದು ಭಯ ಹೋಯ್ತು ನಿಮ್ಗೆ. ಮೇಡಮ್ ಅವರು ಈ ತರ ಅವ್ರಿಗೆ ಒಂದು
ರಿಲ್ಯಾಕ್ಸ್ ಆಯ್ತು. ಎಸ್, ವೆರಿ ಗುಡ್. ಧ್ಯಾನ ಅಲ್ಲಿಂದ ಯಾವಾಗ ಶುರು ಮಾಡಿದ್ರಿ? ಶ್ರೀಶೈಲಂನಿಂದ ಬಂದ್ಮೇಲೆ ಯಾವಾಗ ಹ್ಮ್. ಅದು ಬಹಳ ದೊಡ್ಡ ಎಪಿಸೋಡ್ ಇದೆ, ಅದು ಹೇಳಿದ್ರೆ ಇಲ್ಲೇ ಮುಗಿಯುತ್ತೆ ಟೈಮ್. ಅದಾದ್ಮೇಲೆ ನಾನು ನಿರ್ಧಾರ ಮಾಡಿದೆ, ಏನೇ ಆದ್ರೂ ನನ್ನ ಕೊನೆಯ ಉಸಿರು ಇರೋವರೆಗೂ ನಾನು ಈ ಉಸಿರಿನ ಧ್ಯಾನ ಬಿಡೋದಿಲ್ಲ. ಈ ಧ್ಯಾನ ಪ್ರಚಾರಕ್ಕಾಗ ಈ ಈ ಪಿ ಎಸ್ ಎಸ್ ಎಂ, ಅವಾಗಿನ್ನು ಪಿರಮಿಡ್, ಪಿ ಎಸ್ ಎಸ್ ಎಂಗೆ ಬೇರೆ ಹೆಸರಿತ್ತು ಸ್ವಲ್ಪ. ಹ್ಮ್. ಆ ಇದನ್ನ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್, ಅವಾಗ ಪಿರಮಿಡ್ ಧ್ಯಾನ ಕೇಂದ್ರಗಳು ಅಂತ ಇತ್ತು, ಹ್ಮ್. ಪಿರಮಿಡ್ ಮೆಡಿಟೇಷನ್ ಸೆಂಟರ್ ಈ ರೀತಿ. ಆ ಇನ್ನು ನನ್ನ ಜೀವನ ಇರೋವರೆಗೂ ನಾನು ಇದನ್ನ ಬಿಡೋದಿಲ್ಲ ಅಂತ ಅವತ್ತು, ಉಸಿರಿರೋವರೆಗೂ ಇದನ್ನ ಬಿಡೋದಿಲ್ಲ ಅಂತ ಡಿಸೈಡ್ ಮಾಡಿ, ಅವತ್ತು ನನ್ನ ಹೆಂಡತಿ ಎದುರಿಗೆ ವಾಪಸ್ ಬಂದ್ಮೇಲೆ ಧೈರ್ಯದಿಂದ ಧ್ಯಾನ ಮಾಡೋಕೆ ಶುರು ಮಾಡಿ. ಎಸ್ ಪ್ಲೀಸ್ ಕಂಟಿನ್ಯೂ. ಎಸ್ ಸರ್. ಸರ್, ಈಗ ಧ್ಯಾನ ಧ್ಯಾನ ಮಾಡಿದ್ವಿ. ಧ್ಯಾನದಿಂದಂತೂ ಸಾಕಷ್ಟು ಒಂದು ನೀವು ಒಂದು ಅಧ್ಯಯನದಿಂದಾನೇ ಸಾಕಷ್ಟು ತಿಳ್ಕೊಂಡು, ಅಂದ್ರೆ ನಿಮ್ಮ ಆ ಒಂದು ಜ್ಞಾನ ಅನ್ನೋದು ನಿಮ್ಮ ಒಂದೊಂದು ಕಣ ಕಣಗಳಲ್ಲಿ ಕೂಡ ಸೇರಿತ್ತು ಅಂತಾನೆ ಹೇಳ್ಬೋದು ಸರ್. ಓಶೋವರ ಸಾಹಿತ್ಯ ಹೆಚ್ಚಾಗಿ ನೀವು ಅದನ್ನ ಓದಿ ಅದನ್ನೆಲ್ಲ ನೀವು ಮನನ ಮಾಡ್ಕೊಂಡಿರಿ. ಆಮೇಲೆ ನೀವು ಕಂಪ್ಲೀಟ್ ಆಗಿ ಓಶೋವರು ಕೂಡ ನಿಮ್ಮ ಒಂದು ಪತ್ರಿಜೀವರಲ್ಲಿ ಓಶೋವರ್ನ ನೋಡಿದವ್ರು ನೀವು. ಯಾಕಂದ್ರೆ ಫಿಸಿಕಲ್ ಬಾಡಿಯಿಂದ ನೋಡೋದೇ ಬೇರೆ ಸರ್, ಸುಮ್ಮನೆ ಬಾಳ್ಸೋದೇ ಬೇರೆ. ಫಿಸಿಕಲಿ ನೋಡಿ. ಎಸ್ ಸರ್, ಅದೇ ಫಿಸಿಕಲಿ ಅದು ಒಂದು ನೋಡೋದೊಂದು ಅದ್ಭುತ ಅನುಭವ ಸರ್. ಈಗ ನಾವು ನೋಡಿದವ್ರನ್ನ ಇವರು ಓಶೋ, ಇದನ್ನ ಇವರು ಒಂದು ಬಾಬಾ. ಸಿನಿಮಾ ವಿಡಿಯೋ ಮಾಡಿದ್ರೆ ಹೇಗಿರುತ್ತೆ ನೋಡಿ, ಆ ಮೇಣ ಪತ್ರಿ, ಉಷಾ ಅವ್ರು ಸರ್, ಮಾತಾಡ್ತಾ ಅದೇ ಇದ್ದಾರೆ, ಅದ ಕಡೆಗೆ ಅದ್ಭುತವಾಗಿರುತ್ತೆ. ಸರ್, ನಾವು ಕೂಡ ನಿಮ್ ಜೊತೆ ಟ್ರಾವೆಲ್ ಮಾಡಿದ್ವಿ ಸರ್. ಈಗ ಆ ಹೆಂಗೆ ಬೆಂಗಳೂರು ಸುತ್ತಾಕಿದ್ರಿ, ಓಶೋ ಅವ್ರ ಮುಂದೆ ಪತ್ರಿಜಿ ಅವ್ರ ಮುಂದೆ ನಿಂತ್ಕೊಂಡಾಗ ಯಾವ ರೀತಿ ಅದು ಕರಗ ಹೋಗ್ತಾ ಇದ್ರು ಅಂತ ನಾವು ಕೂಡ ನಿಮ್ ಜೊತೆಲೇ ಟ್ರಾವೆಲ್ ಮಾಡಿದ್ವಿ ಸರ್. ಥ್ಯಾಂಕ್ ಯು ಸರ್. ಸರ್, ಈ ಧ್ಯಾನ ಪ್ರಚಾರವನ್ನ ಹೆಂಗ್ ಶುರು ಮಾಡ್ಕೊಂಡ್ರಿ? ಯಾಕಂದ್ರೆ ಈ ನೀವು 25 ವರ್ಷದ ಹಿಂದಿಂದ ಹೇಳ್ತಾ ಇದ್ದೀರಿ ಸರ್. ಆ ಸಮಯದೊಳಗಡೆ ಆ ಧ್ಯಾನ ಪ್ರಚಾರ ಅನ್ನೋದು ಅಷ್ಟಾಗಿರ್ಲಿಲ್ಲ ಸರ್. ನಗ್ತಿದ್ರು ಎಲ್ರು. ಆಧ್ಯಾತ್ಮಿಕತೆ ಅನ್ನೋದೇ ಇರ್ಲಿಲ್ಲ ಉತ್ತರ ಹೇಳ್ಬೇಕಂದ್ರೆ. ಕರ್ನಾಟಕದಲ್ಲಿ ಅವತ್ತು ಒಬ್ಬನೇ ನಾನು ಅಲ್ಲಿಂದ ಓ, ಧ್ಯಾನ ಹಿಡ್ಕೊಂಡು ಬಂದವನು. ಹಾ ಸರ್. ಎಲ್ರು ನಾನು ಈ ರೀತಿ ಹೇಳೋದನ್ನ ಕೇಳಿ ನಗ್ತಾ ಇದ್ರು. ಆ, ಆಮೇಲೆ ಇನ್ನೊಂದು ನನ್ನ ಜೀವನದ ಕಷ್ಟಗಳಲ್ಲಿ ಒಂದು ಹೇಳ್ತೀನಿ. ಅವತ್ತು ಓಶೋ ಅವರನ್ನ ಓದೋದಂದ್ರೆ ಅಯ್ಯೋ, ಈ ಹ್ಮ್. ಸಮಾಜದಿಂದ ಒಂಥರ ನೋಡ್ತಿದ್ರು. ಅದರಲ್ಲೂ ಹೌದು. ವುಮೆನ್ಸ್ ಕಾಲೇಜಲ್ಲಿ ಇದ್ದು ಓಶೋ ಪುಸ್ತಕ ತರೋದು ಅಂದ್ರೆ ನನ್ನ ಕತೆ ಏನಾಗಿರ್ಬೋದು, ನನ್ನ ಹೆಸರು ಎಷ್ಟು ಕೆಡ್ಸಿರ್ಬೋದು, ಯಾರು ಬೇಕಾದ್ರೂ ಊಹೆ ಮಾಡ್ಬೋದು. ಹಾ ಸರ್. ಇಂಥಲ್ಲಿಂದ ಬಂತು. ಆವಾಗ ಧ್ಯಾನ ಮತ್ತೆ ಅದೊಂದು ಹೇಳಲಿಕ್ಕೆ ಶುರು ಮಾಡಿದೆ. ನನ್ನ ಹಾ ಎಲ್ಲರೂ ಆಡ್ ನಂಬರ್ ಔಟ್ ಅಂತ ಪಕ್ಕಕ್ಕೆ ಇಟ್ಟು. ಫಸ್ಟ್ ಟೈಮ್ ಧ್ಯಾನ ಹೈದರಾಬಾದ್ನಿಂದ ಒಬ್ಬ ಫ್ರೆಂಡ್ ಬಂದಿದ್ದ, ಇಲ್ಲ ಧ್ಯಾನ ಪ್ರಚಾರ ಮಾಡಬೇಕಾಗಿದೆ, ಸ್ಕೂಲ್ ಕಾಲೇಜ್ ಹೋಗ್ಬೇಕಾಗಿದೆ ಅಂತ. ಹಿಂಗೆ ಎಲ್ಲರೂ ಹೋಗಿದ್ವಿ ಒಂದ್ಸಲ, ಒಬ್ರಿಗೆ ಯಾರಿಗೂ ಸ್ಕೂಲ್ಗೆ ಹೀಗೆ ಅಂತ, ನಡಿ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಶುರು ಮಾಡ್ತೀವಿ ಧ್ಯಾನ ಪ್ರಚಾರ. ಅಲ್ಲಿಂದ ಹಾಗೆ ಸ್ಕೂಲ್ ಕಾಲೇಜ್ ಹೋಗೋದಕ್ಕೆ ಶುರು ಮಾಡಿದೆ. ಸ್ಕೂಲ್ ಕಾಲೇಜ್ ನನ್ನ ಇಷ್ಟು ವರ್ಷಗಳಲ್ಲಿ ಹೋಗಿದ್ದೀನಿ, ನನಗೆ ಆ ಊರುಗಳ ಹೆಸರು ನೆನಪಿಲ್ಲ, ನನಗೆ ಸ್ಕೂಲ್ ಹೆಸರು ನೆನಪಿಲ್ಲ. ಹ್ಮ್. ಮಿನಿಮಮ್ ನನ್ನ ಲೆಕ್ಕಕ್ಕೆ ನನ್ನ ಜೀವನದಲ್ಲಿ ಒಂದು 10 ಲಕ್ಷ ಜನರನ್ನ ನಾನು ಗ್ರೇಟ್. ಭೇಟಿಯಾಗಿರ್ಬೋದು. ಹೀಗೆ ಧ್ಯಾನ ಪ್ರಚಾರ ಶುರು ಮಾಡಿದವನು. ಮುಂದೆ ಒಬ್ಬೊಬ್ಬರು ಧ್ಯಾನಿಗಳು ಸಿಕ್ಕರು ನನಗೆ ಒಂಥರ ರೋಮಾಂಚನ ಆಗ್ತಿತ್ತು. ಅಂಥದ್ರಲ್ಲಿ 2003ರಲ್ಲಿ 7ರಲ್ಲಿ ಪತ್ರಿಸರು ಬುದ್ಧ ಪೂರ್ಣಿಮಾ ಹೋದಾಗ ನಾನು ಚಿಕ್ಕೋಡಿಗೆ ಬರ್ತೀನಿ ಅಂತ ಅಂದ್ರು. ಅವರ ಪ್ರೋಗ್ರಾಮ್ ಅಟೆಂಡ್ ಮಾಡೋದು, ಇದು ಸೃಷ್ಟಿ ಮಾಡೋದು ಅಂದ್ರೆ ಆವಾಗ ಬಹಳ. ಪ್ರೋಗ್ರಾಮ್ ಮಾಡೋರ್ಗೆ ಗೊತ್ತು ಅದು ಏನಾಗ್ತಿತ್ತು ಅಂತ. ಪ್ರೋಗ್ರಾಮ್ ಮುಗಿಯೋವರೆಗೂ ಒಳಗೆ ಪ್ರಳಯ ಇರ್ತಿತ್ತು. ಹ್ಮ್. ಇವತ್ತಿನ ಮಾಸ್ಟರ್ಸ್ ಅವತ್ತಿನ ಪತ್ರಿ ಸರ್ ಅವರನ್ನ ನೋಡಿಲ್ಲ. ಹೌದು ಸರ್. ಸಾಕ್ಷಾತ್ ರುದ್ರ ಬಂದ್ರೆ ಹೇಗಿರುತ್ತೋ ಓ. ಹಾಗೆ ಪತ್ರಿ ಸರ್ ಪತ್ರಗುಟ್ಟಿ ಹೋಗ್ತಿದ್ರು. ಹ್ಮ್. ಸರ್ ಹೊಡೆತ ಹೆಂಗೆ ಅಂದ್ರೆ, ಹಿಂಗ್ ಹೊಡೆತ ಬಿದ್ರೆ ಅಕ್ಕಪಕ್ಕವರೆಲ್ಲ ಹಿಂದೆ ಸರ್ದು ನಿಂತು ಕಾಬರಿ ಅಂತ ನೋಡ್ತಿದ್ರು. ತಾವು ಹೊಡೆತಗಳು. ಆವಾಗ ಪತ್ರಿ ಸರ್ ಪ್ರೋಗ್ರಾಮ್ ಆಯ್ತು ಚಿಕ್ಕೋಡಿಯಲ್ಲಿ ಫಸ್ಟ್ ಟೈಮ್ ಒಂದು ಸಭಾಭವನದಲ್ಲಿ. ಅಲ್ಲಿಂದ ಓಪನ್ ಗ್ರೌಂಡ್ ಅಲ್ಲಿ ಕೂಡ ಪತ್ರಿ ಸರ್ ಸಾಕಷ್ಟು ಸಲ ಚಿಕ್ಕೋಡಿಗೆ ಬಂದ್ರು. ಸರ್ ನಾರ್ತ್ ಕರ್ನಾಟಕಕ್ಕೆ ಅವ್ರನ್ನ ಗುಲ್ಬರ್ಗಾವರೆಗೂ ಬೀದರ್ವರೆಗೂ ಅವ್ರ ಜೊತೆಗೆ ಹೋಗಿ ಬರ್ತಿದ್ದೆ. ಅವತ್ತು ಅವಾಗ
ಇನ್ನೂ ಪಿರಮಿಡ್ ವ್ಯಾಲಿ ಇರಲಿಲ್ಲ. ಅಂದ್ರೆ ಅವಾಗೆಲ್ಲ ಹೊಲ ಪರ್ಚೇಸ್ ಮಾಡಿದ್ದು ಇತ್ತು, ತೆಂಗಿನ ಗಿಡಗಳು. ಅಲ್ಲಿ ಹೋಗ್ತಾ ಇದ್ವಿ ನಾವೆಲ್ಲ. ಈ ಇನ್ನೂ ಅಲ್ಲಿ ಏನು ಆ ಪಿರಮಿಡ್ ನಿರ್ಮಾಣ ಇನ್ನೂ ಪ್ರಾರಂಭ ಆಗೋಕೆ ಆಗಿಲ್ಲ. ಇನ್ನೂ ಪಾಯಾಭರಣಿ ಆಗೋಕ್ಕಿಂತ ಮೊದಲು ಅಲ್ಲಿ ಹೋಗ್ತಾ ಇದ್ವಿ ಓ. ಆ ಹೊಲದಲ್ಲಿ. ಆ ಆ ಆ ಪಾಯದಲ್ಲಿ ಹಾಕಿದ ಕಂಬಗಳು, ಪಿಲ್ಲರ್ಗಳು, ಆ ಪಿರಮಿಡ್ ಅಲ್ಲಿ ಹಾಕಿದ 7 ಲೇಯರ್ಗಳು ಶೀಟಿಗೆ, ಅವೆಲ್ಲ ಅವತ್ತಿನ ಧ್ಯಾನ ಕರ್ನಾಟಕ ಮ್ಯಾಗಝಿನ್ ಅಲ್ಲಿ ನಾನು ಕಂಪ್ಲೀಟ್ ಚಿತ್ರವನ್ನ ನೀಡಿದ್ದೇನೆ ಓದುಗರಿಗೆ. ಓ, ಅವಾಗ ಅಲ್ಲಿ ಸೂಪರ್. ಗುಡಿಸಲುಗಳು ಹಿಂದೆ, ಆ ಹ್ಮ್. ಗುಡಿಸಲಲ್ಲಿ ಲಾಸ್ಟ್ ಎಡ್ಜ್ ಅಲ್ಲಿ ಹೋಗಿ ಗುಡಿಸಲಲ್ಲಿ ಕುಂತಿದ್ವಿ ಒಂದ್ಸಲ. ಗಿರಿಜಾರಾಜನ್ ಮೇಡಮು, ರಾಜನ್ ಸರ್, ನಾನು, ಪತ್ರಿ ಸರ್. ಆಮೇಲೆ ಪತ್ರಿ ಸರ್ ನನಗೆ ಈತ ಬೆಳಗಾಂನಿಂದ ಮಾಸ್ಟರ್ ಅಂತ ಪರಿಚಯ ಮಾಡಿಸಿದ್ರು. ಓ ಬೆಲ್ಗಾಂ ಸರ್, ನೀವು ನಾರ್ತ್ ಕರ್ನಾಟಕಕ್ಕೂ ಧ್ಯಾನ ಪ್ರಚಾರ ಬೆಳೀತಾ ಅಂತ ಗಿರಿಜಾರಾಜನ್ ಮೇಡಮ್. ಹಾ, ಈತನೊಬ್ಬನೇ ನಾರ್ತ್ ಕರ್ನಾಟಕದಲ್ಲಿ ಈಗ ಪರಿಚಯ ಆಗಿರೋದು. ಓ ಒಬ್ಬನೇನಾ ಅಂತ ಗಿರಿಜಾರಾಜನ್ ಮೇಡಮ್ ಸ್ವಲ್ಪ ಒಂದೇನೋ ಅಂತ, ಓ ಒಬ್ಬನೇನಾ ಅಂತ ಹೀಗೆ ಅಂದ್ರು. ಹ್ಮ್. ಆವಾಗ ಸರ್ ಗಿರಿಜಾರಾಜನ್ ಮೇಡಮ್ ಅವ್ರಿಗೆ, ನಾರ್ತ್ ಕರ್ನಾಟಕ ಈತನೊಕ್ಕಟೇ ಚಾಲು ಓ, ಈ ಮಾತು. ಸೂಪರ್ ಸರ್. ನೋಡಿದ್ರಲ್ಲ ಎಷ್ಟು ಅದ್ಭುತ ಸರ್. ಆ ಅವತ್ತು ಸರ್ ಜೊತೆಗೆ ಬೀದರ್ನಿಂದ ಎಲ್ಲಿ ಕರೀತಾರ ಅಲ್ಲಿ ಕೋಲಾರದಿಂದ ಹ್ಮ್. ಬೀದರ್ವರೆಗೂ ಸರ್ ಜೊತೆ ಅಡ್ಡಾಡದ ಪ್ಲೇಸ್ಗಳಿಲ್ಲ ಮಾಸ್ಟರ್ಸ್, ಪ್ಲೇಸ್ಗಳು, ಮಾಡುವ ಕ್ಲಾಸ್ಗಳಿಲ್ಲ. ಸರ್ ಹಿಂದಿಯಲ್ಲಿ ಮಾತಾಡೋರು, ಇಂಗ್ಲಿಷಲ್ಲಿ ಮಾತಾಡೋರು, ಕನ್ನಡದಲ್ಲಿ ಕೊಡೋರು. ಹೊಸ ಕಾಂಬಿನೇಷನ್ ಅಲ್ಲಿ ಬಂದ್ವಿ. ಮುಂದೆ ಸರ್ ಧ್ಯಾನ ಕರ್ನಾಟಕ ಮ್ಯಾಗಝಿನ್ ಶುರು ಮಾಡು, ಧ್ಯಾನಾಂಧ್ರ ಪ್ರದೇಶ ರೀತಿಯ ಮ್ಯಾಗಝಿನ್ ಶುರು ಮಾಡಿದೆ. ಇವತ್ತು ಧ್ಯಾನ ಕಸ್ತೂರಿ ಮ್ಯಾಗಝಿನ್ ಆಗಿ ನಿಮ್ ಕೈಯಲ್ಲಿ. ಮುಂದೆ ಒಂದ್ಸಲ ಧ್ಯಾನ ಭಾರತ್ ಮ್ಯಾಗಝಿನ್ ಶುರು ಮಾಡುವಂದ್ರು. ಇವತ್ತು ಪಿರಮಿಡ್ ಧ್ಯಾನ ಜಗತ್ ಅಂತ ಅದು ದೆಹಲಿಯಿಂದ ಬರ್ತಾ ಇದೆ. ಒಂದ್ಸಲ ಸರ್ ಹೇಳ್ದೇನೆ ಆತ್ಮಹರಣ ಕಂಪ್ಲೀಟ್ ಮಾಡ್ಕೊಂಡು ಹೋದೆ ಸರ್, ತುಂಬಾ ಖುಷಿ ಆಯ್ತು. ಆಮೇಲೆ ಸರ್ ಮುಂದೆ ಕೆಲಸಗಳನ್ನ ಕೊಡ್ತಾ ಹೋದ್ರು. ಇದು ಬ್ರೆತ್ ಅಂಡ್ ಮೆಡಿಟೇಷನ್, ಇದು ಇಂಗ್ಲಿಷ್ ಅಲ್ಲಿ ಇದೆ, ಇದನ್ನ ಮಾಡು, ಇದು ಮಾಡು ಎಲ್ಲ ಕೊಡ್ತಾ ಹೋದ್ರು. ನನಗೆ ಸೀತಾಯಣ ಕೂಡ ಲಾಕ್ಡೌನ್ ಟೈಮ್ ಅಲ್ಲಿ ಕೊಟ್ರು. ಈಗ ಇಂಟ್ಯೂಷನ್ ಮೂಲಕ ಬೇರೆ ಕೆಲಸಗಳನ್ನ ಕೊಡ್ತಾ ಇದ್ದಾರೆ. ಇದು ಏನೋ ಸರ್ ನನ್ನ ಬಾಂಧವ್ಯ ಅಂತಿರೋ ಅಥವಾ ಇನ್ನು ಏನ್ ಹೆಸರು ಕೊಡ್ತಿರೋ. ಸೂಪರ್ ಸರ್, ವಂಡರ್ಫುಲ್ ಸರ್. ಅಂದ್ರೆ ತಾವು ಎಷ್ಟು ಸರ್ ಅವ್ರ ಜೊತೆಗೆ ಪ್ರಾರಂಭದ ದಿಶೆಯಿಂದ, ಅಂದ್ರೆ ಈ ನಮ್ಮ PSSM ಇಷ್ಟು ವಿಸ್ತಾರವಾಗಿ ಬೆಳೆಯೋದಕ್ಕಿಂತ ಮುಂಚೆ ಪುಟ್ಟ ಮರ ಇದ್ದಾಗಿಂದಾನು ಸರ್ ಜೊತೆಯಲ್ಲಿ ತಾವು ಪ್ರಯಾಣ ಮಾಡಿದಿರಿ ಸರ್. ನಿಜಕ್ಕೂ ತಾವು ಒಂದೊಂದ್ ಕಡೆ ಅದೃಷ್ಟ. ನಾವು ಹೋದಾಗ ಅವಾಗ ಆ, ಹೋಗಿ ಅಲ್ಲಿ ಸ್ವಲ್ಪ ಮಾಸ್ಟರ್ಸ್ ಇರ್ತಿದ್ರು, ಅವ್ರ ಜೊತೆಗೆ ನಾವೇ ಎಲ್ಲ ರೆಡಿ ಮಾಡೋದು, ಮತ್ತೆ ಮಾಡಿ ಪ್ರೋಗ್ರಾಮ್ ರೆಡಿ. ಹಿಂಗೆ ವಂಡರ್ಫುಲ್ ಒಂದು ಸರ್. ವಿಶೇಷ ವಿಶೇಷ. ಎಸ್ ಪ್ಲೀಸ್. ಎಸ್ ಸರ್. ಸರ್ ಈಗ ಪಿರಮಿಡ್ಗಳ ಬಗ್ಗೆ ಸ್ವಲ್ಪ ತಮ್ಮ ಒಂದು ಅನುಭವ ಆಗಿರ್ಬೋದು, ಪ್ರಯೋಗ ಆಗಿರ್ಬೋದು, ಆ ಒಂದು ಶಕ್ತಿ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್. ಪಿರಮಿಡ್ ಅನ್ನ PSSM ಮೂವ್ಮೆಂಟ್ ಬರೋಕ್ಕಿಂತ ಮುಂಚೆನೆ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಅವರು ಆರ್ಟಿಕಲ್ ಬರೆದು ಅವತ್ತೇ ಕನ್ನಡಿಗರಿಗೆ ಅದರ ಪ್ರೇರಣೆ ಕೊಟ್ಟಿದ್ರು. ಹ್ಮ್. ಆ ಒಳಗಡೆ ಸೇರಿ ಬಿಟ್ಟಿತ್ತು ಅದು. ಇದ್ ನೋಡಿದ್ರೆ ಹ್ಮ್. ಪಿರಮಿಡ್ ಮೂವ್ಮೆಂಟ್. ನಾನು ಹ್ಮ್. ಫಸ್ಟ್ ಪಿರಮಿಡ್ ಅಂತ ಕೇಳಿದಾಗ 2000 ಇಸ್ವಿಯಲ್ಲಿ, ಅವಾಗ ಬೆಂಗಳೂರಲ್ಲಿ ರೇಖಿ ಕ್ಲಾಸಸ್ ನಡೀತಿತ್ತು. ಹ್ಮ್. ಆ ಒಬ್ರು ಪಿರಮಿಡ್ ಬಗ್ಗೆ ಬುಕ್ ಬರ್ದಿದ್ರು. ಅವ್ರಿಗೆ ಫೋನ್ ಮಾಡ್ಕೊಂಡು ನಾನು ಹೋದ್ರೆ, ನನಗೇನು ಪಿರಮಿಡ್ ಬಗ್ಗೆ ಗೊತ್ತಿಲ್ಲಪ್ಪ, ಇಂಗ್ಲಿಷ್ ಅಲ್ಲಿ ಲಿಟ್ರೇಚರ್ ಅನ್ನ ನಾನು ಕನ್ನಡಕ್ಕೆ ಮಾಡಿದ್ದೇನೆ, ಅಲ್ಲಿ ಕೊಟ್ಟಿದ್ದೀನಿ, ನನಗೇನು ಇದ್ರಲ್ಲಿ ಜ್ಞಾನ ಇಲ್ಲ ಅಂದ್ರು. ನಿರಾಸೆ. ಆಮೇಲೆ ಇಷ್ಟೊಂದು ಪಿರಮಿಡ್ ಇತ್ತು ಪ್ಲಾಸ್ಟಿಕ್. ಹ್ಮ್. ಈಗ ಹೆಚ್ಚಂದ್ರೆ 25, 30, 50 ರೂಪಾಯಿ ಮ್ಯಾಕ್ಸಿಮಮ್ ಅಂತ ಪಿರಮಿಡ್ ಅದು. ಕೆಳಗಡೆ ಒಂದಷ್ಟು 9 ಪಿರಮಿಡ್ ಮೇಲೆ ಒಂದಿಷ್ಟು. ಆ ಪಿರಮಿಡ್ ರೇಟ್ ಎಷ್ಟು ಅಂತ ಕೇಳಿದೆ. ಅವನಿಗೆ ಗೊತ್ತಾಯ್ತು ನನ್ನ ಪಿರಮಿಡ್ ಈಗರ್ನೆಸ್. ಆ ಪಿರಮಿಡ್ಗೆ 500 ಅಂತ. ಆ
ಪಿರಮಿಡ್ ಓ ಅನ್ನ ಹೆಂಗೆ ಭವ್ಯವಾಗಿ ಕೊಂಡು ತಗೊಂಡ್ ಬಂದೆ ಅಂದ್ರೆ ನನ್ ಮನೆಗೆ ಏನೋ ಬಂತು ಅನ್ನೋ ರೀತಿ. ಅವನು ತುಂಬಾ ಜಾಣ ಅವನು. ಗೊತ್ತಾಯ್ತು ಇದು ಸಿಕ್ಕಿದೆ ನನಗೆ ಬಕ್ರ ಅಂತ. ಅವನು ಆ ಪಿರಮಿಡ್ ಅನ್ನ ₹500 ನನಗೆ ಸೇಲ್ ಮಾಡಿ. ಅದು ಇವತ್ತಿಗೂ ಇಟ್ಕೊಂಡಿದ್ದೀನಿ. ಅಲ್ಲಿಂದ ಶುರು ಆಯ್ತು. ಆಮೇಲೆ ಮುಂದೆ ಧ್ಯಾನದಲ್ಲಿ ಮಾಸ್ಟರ್ಸ್. ಒಂದು ಸಂಗತಿ ಹೇಳ್ತೀನಿ. ಒಂದು ಟೀಮ್ ಈಜಿಪ್ಟ್ ಗಿಜಾ ಪಿರಮಿಡ್ ಕಟ್ಟಿದ ಟೀಮ್. ಆ ಟೀಮಲ್ಲಿ ನಾನು ಒಬ್ಬ ಮೆಂಬರ್. ನನಗೆ ಯಾವ ಜವಾಬ್ದಾರಿ ಇತ್ತು ನನಗೆ ಗೊತ್ತಿದೆ. ನಾನೇನ್ ಕೆಲಸ ಮಾಡಿದ್ದೀನಿ ನನಗೆ ಗೊತ್ತಿದೆ. ಅದನ್ನ ಹಲವು ಮಾಸ್ಟರ್ಸು ತಮ್ಮ ಧ್ಯಾನದಲ್ಲಿ ನೋಡಿದವರು ಇದ್ದಾರೆ, ಪುರುಷರು. ಆ ಗೀಜಾ ಪಿರಮಿಡ್ ಕಟ್ಟಿದ ಟೀಮ್ ನಾವು. ನನ್ನ ಪಾಸ್ಟ್ ಲೈಫಲ್ಲಿ ನಾವೆಲ್ಲ ಕಲ್ಲುಗಳನ್ನು ಒಯ್ಬೇಕಾದ್ರೆ ನನಗೆ ಆಗ ಇರೋ ಡ್ರೆಸ್ ಅಂದ್ರೆ ಒಂದು ವೈಟ್ ಧೋತಿ, ವೈಟ್ ಹೀಗೆ ಮೇಲೆ ಸ್ವಲ್ಪ ಬಿಳಿ ಗಡ್ಡ, ಸ್ವಲ್ಪ ಈಜಿಪ್ಷಿಯನ್ ಅಂತ ಮೂರ್ತಿಗಳಿದೆ, ನೋಡಿದ್ರೆ ನೋಡ್ಬೋದು. ಆ ರೀತಿ ಇದ್ದೆ ನಾನು. ಆ, ಅದೇ ಅದೇ ರೂಪದಲ್ಲಿ ನಾನಿದ್ದೆ, ಎಲ್ಲರಿಗೂ ಹೇಳ್ತಿದ್ದೆ. ಆಮೇಲೆ ಹೀಗೆ ಧ್ಯಾನದಲ್ಲಿ ಕುಂತು ಆ ದೊಡ್ಡ ದೊಡ್ಡ ಟನ್ಗಟ್ಲೆ ಕಲ್ಲುಗಳಿದೆ ಅಲ್ಲ, ಹೀಗೆ ಧ್ಯಾನದಲ್ಲಿ ನಾವು ನೆಲದಿಂದ ಒಂದು 10 ಅಡಿ 8 ಅಡಿ ಎತ್ತರದಲ್ಲಿ ನನ್ನ ಹಿಂದೆ ಒಬ್ಬ ಮಾಸ್ಟರ್ ಥಾಟ್ ಮೂಲಕ ಕಟ್ ಮಾಡ್ತಿದ್ರು. ಥಾಟ್ ಮೂಲಕ ನಾವು ಹೀಗೆ ತಲೆ ಮೇಲೆ ತಗೊಳ್ತಿದ್ವಿ ಅದನ್ನ. ನಮ್ಮ ತಲೆಯಿಂದ ಅದು 2-3 ಅಡಿ ಎತ್ತರ, ರಾಕ್ ನೀಟಾಗಿ ಕಟ್ಟಿದ ಚಪ್ಪಡಿ, ಆಯತಾಕಾರ. ನಾವು ಹೀಗೆ ಧ್ಯಾನದಲ್ಲಿ ಗಾಳಿಯಲ್ಲಿ ಹೋಗ್ತಿದ್ವಿ, ಅಲ್ಲಿ ನಿಲ್ತಿದ್ವಿ. ಅಲ್ಲಿ ಆರ್ಕಿಟೆಕ್ಟ್ ಅಲ್ಲಿ ಅದನ್ನ ಥಾಟ್ ಮೂಲಕ ಅದನ್ನು ಫಿಟ್ ಮೇಲೆ ಮುಂದೆ ನಾನು ಅಲ್ಲಿ ನಿಂತು ಆ ರೀತಿ ತಂದವರಿಗೆ ಹೀಗೆ ಮಾಡಿ ಅಂತ ಅಲ್ಲಿ ನಾನು ಗೈಡ್ ಮಾಡ್ತಿರ್ತೀನಿ. ಇದು ನಾವು ಗೀಜಾ ಪಿರಮಿಡ್ ಎಕ್ಸ್ಪೀರಿಯನ್ಸ್. ಒಂದು ಇಂಗ್ಲಿಷ್ ಮೂವಿ ನೋಡ್ದಂಗ ಆಯ್ತು ಸರ್. ಆಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಹೋದ ವರ್ಷ ಗೀಜಾ ಪಿರಮಿಡ್ಗೆ ಯಾತ್ರೆ ಆಯ್ತು. ಯಾಕೆ ಯಾತ್ರೆ ಆಯ್ತು ಅಂತ ಅಲ್ಲಿ ಹೋದ್ಮೇಲೆ, ಅದು ಗೀಜಾ ಪಿರಮಿಡ್ ಎಕ್ಸ್ಪೀರಿಯನ್ಸ್ ಅದೊಂದು ಸರ್ ಮತ್ತೆ ಒಂದು ಬೇರೆ. ರಿಕ್ವೆಸ್ಟ್ ಸರ್, ಸ್ವಲ್ಪ ಜೋರಾಗಿ ಮಾತಾಡ್ರಿ ಸರ್, ಓಕೆ, ಗೀಜಾ ವಾಯ್ಸ್ ಕಮ್ಮಿ ಪಿರಮಿಡ್. ಆಗ್ತಾ ಇದೆ. ಥ್ಯಾಂಕ್ ಯು. ಹಾ ಓಕೆ, ಆ ಗೀಜಾ ಪಿರಮಿಡ್ ಯಾತ್ರೆ ಆಯ್ತು. ಆ ಎಕ್ಸ್ಪೀರಿಯನ್ಸ್ ಎಲ್ಲ ಒಂದು ಮತ್ತೆ ಅದೊಂದು ಬೇರೆ. ಅದರಲ್ಲಿ ಒಂದು ಈ ರೀತಿ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಅಂತ ಏನ್ ಮಾಡ್ಕೊತಿರೋ ಗೊತ್ತಿಲ್ಲ. ಈ ಮಧ್ಯಪ್ರಾಚ್ಯದಲ್ಲಿ ಇದು ನಡೀತಾ ಇದೆಯಲ್ಲ ಈಗ ಘಟನೆಗಳು, ಹಾ. ಈ ಘಟನೆಯ ನಂತರ ಆ ಪಿರಮಿಡ್ ಏನಾಗುತ್ತೆ ಅಂತ ಆಗ್ಲೇ ನನಗೆ ಧ್ಯಾನ ತೋರಿಸಿದ್ದಾರೆ. ಅದಕ್ಕೆ ಅಲ್ಲಿ ನಾವು ಕಟ್ಟಿದ ಆ ಟೀಮ್ ಅನ್ನ ಅಲ್ಲಿ ಹೋಗಿ ಒಂದಷ್ಟು ಆಸ್ಟ್ರಲ್ ಕೆಲಸ ಇತ್ತು, ಅದನ್ನ ಮಾಡಿಕೊಂಡು ಮತ್ತೆ ಅಲ್ಲಿ ಇನ್ನೊಂದಷ್ಟಿದೆ, ಅದು ಮತ್ತೆ ಸಮಯ ಬಂದ. ಅದರ ಸಲುವಾಗಿ ಈ ಸಲ ಮೊನ್ನೆ ನಾನು ಗೀಜಾ ಪಿರಮಿಡ್ಗೆ ಹೋಗಿ ಬರುವಂತ ಯಾತ್ರೆ. ಇದು ಪಿರಮಿಡ್ ಎನರ್ಜಿ ಕುರಿತು ಮತ್ತು ಸೂಪರ್ ಸರ್. ಪಿರಮಿಡ್ ಕನ್ಸ್ಟ್ರಕ್ಷನ್ ಕುರಿತು. ಅದು ಈಗ ಬಂದು ವರ್ಕ್ ಆಗ್ತಾ ಇದೆ. ಏನು ಅಂತ ಇನ್ನೊಂದು ಯಾವ್ದು ಹೆಸರು. ಸರ್ ಇದನ್ನ ನೀವು ಹೇಳೋದನ್ನ ಕೇಳ್ತಾ ಇದ್ರೆ ನನಗೆ ಅಮರ ಮಹರ್ಷಿಗಳು ಯಾವ ರೀತಿ ಆಸ್ಟ್ರಲ್ ಆಗಿ ವರ್ಕ್ ಮಾಡ್ತಾ ಇದ್ರು, ಅವರು ಆ ಸಪ್ತರ್ಷಿಗಳ ಆಜ್ಞೆ ಮೇರೆಗೆ ತಾವು ಕೂಡ ಆ ರೀತಿ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದೀರಿ ಅಂತ ಅನಿಸ್ತಾ ಇದೆ ಸರ್. ಎಕ್ಸಾಕ್ಟ್ಲಿ. ಈಗಲೂ ನಾನು ಧ್ಯಾನದಲ್ಲಿ ಮಾಸ್ಟರ್ಸ್ ಅನ್ನ ಕೂಡಿಸಿ, ನಾನು ಧ್ಯಾನದಲ್ಲಿ ಕುಂತ್ರೆ ಇವರನ್ನು ಕೂಡಿಸಿ, ನನಗೆ ಹಲವು ರೂಪಗಳಿವೆ. ಇವ್ರ ಎದುರಿಗೆ ಒಂದು ರೂಪ ಇಟ್ಕೊಂಡು ನಾನು ಮುಖ್ಯವಾದ ಕೆಲಸಕ್ಕೆ ಬೇರೆ ಕಡೆ ಮಾಡಿದ ಕೆಲಸ, ಆ ಧ್ಯಾನದಲ್ಲಿ ಕೊಟ್ಟ ಜವಾಬ್ದಾರಿಗಳನ್ನ ನಾನು ಯಾವತ್ತಾದ್ರೂ ಹಂಚ್ಕೊಂಡೆ ಅಂದ್ರೆ ಅದನ್ನ ಕಣ್ಮುಂದೆ ನೆನೆಸ್ಕೊಳ್ಳೋದಕ್ಕೂ ಮಾಸ್ಟರ್ಸ್ ಧೈರ್ಯ ಬೇಕು ಅಂತ ಕೆಲಸಗಳನ್ನ ಮಾಸ್ಟರ್ಸ್ ಕೊಟ್ಟು. ಅಂದ್ರೆ ಈ ತರದ ಎಕ್ಸ್ಪೀರಿಯನ್ಸ್ ಗಳೆಲ್ಲ ಒಂದು ಮಿತಿ ಇರುತ್ತಲ್ಲ ಸರ್, ಇದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಬಾರ್ದು ಹೊರಗಡೆ ಎಲ್ರು. ಈಗ ಟೈಮ್ ಇಲ್ಲ ಅದನ್ನ ಮಾಡೋದು. ಟೈಮ್ ಬಂದಾಗ ಅವರೇ ಹೇಳ್ತಾರೆ. ಆಯ್ತು ಸರ್. ಯಾಕಂದ್ರೆ ಆ ಒಂದು ಅಮರ ಮಹರ್ಷಿಗಳು ಒಂದು ಅತೀಂದ್ರಿಯ ಸಾಹಸಗಳು ಅಂತ ಒಂದು ಪುಸ್ತಕ ಇತ್ತಲ್ಲ ಸರ್, ಆ ಪುಸ್ತಕ ನಾನು ಓದಿದ್ದೆ ಸರ್.
ಅವರು ಕೂಡ ಅವರು ಋಷಿಮುನಿಗಳು ಯಾವಾಗ ಇವರಿಗೆ ಒಂದು ಸಂದೇಶ ಕೊಡ್ತಿದ್ರು, ಆವಾಗ ಇಮಿಡಿಯೇಟ್ ಆಗಿ ಮನೆಗೆ ಬಂದು ಮಲ್ಕೊಂಡ್ಬಿಡ್ತಿದ್ರು ಅವರು. ಯಾಕಂದ್ರೆ ಅಷ್ಟೇ ಟ್ರಾವೆಲ್ ಎಸ್ ಮಾಡ್ಬೇಕಂದ್ರೆ ಎಸ್ ಮಲ್ಕೊಂಡಾಗ ಅವರು ಬೇರೆ ಬೇರೆ ಲೋಕಗಳಿಗೆ ಹೋಗಿ ಅವ್ರು ಏನ್ ಹೇಳಿರ್ತಾರ ಆ ಕೆಲಸಗಳನ್ನ ಮಾಡ್ತಾ ಇದ್ರು ಅಂತ ಕೇಳ್ಪಟ್ವಿ. ಇವಾಗ ನನ್ಗೂ ಕೂಡ ಅದೇ ಫೀಲ್ ಆಯ್ತು ಸರ್, ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಂಗೆ. ಥ್ಯಾಂಕ್ ಯು ಸರ್. ತುಂಬಾ ಒಂದು ಡಿಫರೆಂಟ್ ಅನುಭವ ಸರ್ ಇದು ಕೂಡ ನಮ್ಗೆ. ಸರ್, ಈಗ ತಾವೊಬ್ಬ ಸೀನಿಯರ್ ಮಾಸ್ಟರ್ ಆಗಿ ಇತ್ತೀಚೆಗೆ ಬರ್ತಕ್ಕಂತ ಧ್ಯಾನಿಗಳಿಗೆ ಆ ಧ್ಯಾನ ಮಾಡ್ತಿದ್ದಂಗೆ ಒಂದಷ್ಟು ಏನೋ ಸಮಸ್ಯೆಗಳು ಬರುತ್ತೆ ಸರ್, ಅಥವಾ ಏನೋ ಚಾಲೆಂಜಸ್ ಬರುತ್ತೆ ಅವ್ರಿಗೆ. ಅವ್ರು ಏನ್ ಮಾಡ್ಬಿಡ್ತಾರಂದ್ರೆ ಧ್ಯಾನವನ್ನ ನಿಲ್ಲಿಸ್ಬಿಡ್ತಾರೆ ಸರ್, ಅಥವಾ ಧ್ಯಾನದ ಬಗ್ಗೆ ಒಂದು ಏನೋ ತಪ್ಪು ಕಲ್ಪನೆ ಮಾಡ್ಕೊಂಡು ಆ ಧ್ಯಾನದಿಂದ ಸ್ವಲ್ಪ ದೂರ ಸರಿಬಹುದು ಸರ್, ಆ ಚಾನ್ಸ್ ಇರುತ್ತಲ್ಲ. ಅಂತವ್ರಿಗೆ ತಮ್ಮ ಒಂದು ಸಂದೇಶ ಸರ್. ಆಕ್ಚುಲಿ ಬಂದ ತಕ್ಷಣ ಹಾಗೆ ಆಗೋದಿಲ್ಲ ಅವರಿಗೆ. ಹಾ ಬಂದ ತಕ್ಷಣ ಅವ್ರಿಗೆ ಒಳ್ಳೊಳ್ಳೆಯ ಅನುಭವಗಳಾಗ್ತವೆ. ಹಾ ಸರ್, ಸ್ವಲ್ಪ ದಿನ ಆದ್ಮೇಲೆ. ಸ್ವಲ್ಪ ದಿನ ಹ್ಮ್. ಸ್ವಲ್ಪ ದಿನ ಆದ್ಮೇಲೆ ಆ ಒಳ್ಳೆಯ ಅನುಭವಗಳು ನಿಂತು ಇವೆಲ್ಲ ಶುರುವಾಗ್ತವೆ. ಹಾ ಸರ್. ಇಲ್ಲಿ ಈ PSSM ಅಲ್ಲಿ ಒಂದು ನ್ಯಾಯ ಇದೆ. ಹ್ಮ್. ಮರ್ಕಟ ನ್ಯಾಯ, ಮಾರ್ಜಾಲ ನ್ಯಾಯ ಅಂತ ಇದೆ. ಹ್ಮ್. ಫಸ್ಟ್ ಮಾರ್ಜಾಲ ನ್ಯಾಯ, ಆಮೇಲೆ ಮರ್ಕಟ ನ್ಯಾಯ. ಹ್ಮ್. ಫಸ್ಟ್ ಬೆಕ್ಕು ತನ್ನ ಮರಿಗಳನ್ನ ಹೇಗೆ ಜೋಪಾನವಾಗಿ ತಗೊಂಡೋಗುತ್ತೋ, ಮರಿಗೆ ಚಿಂತೆ ಇಲ್ಲ. ಆ ತಾಯಿ ಬೆಕ್ಕು ಎಲ್ಲಿ ತಗೊಂಡೋಗುತ್ತೋ ಅಲ್ಲೇ ನಿಶ್ಚಿಂತೆಯಾಗಿ ಇದ್ದು ಬೆಳೀತದೆ. ಹ್ಮ್. ಹಾಗೆ ಫಸ್ಟ್ ಹಂತದಲ್ಲಿ ಮಾಸ್ಟರ್ಸ್, ಗುರುಗಳ ನೇತೃತ್ವದಲ್ಲಿ ಈ ಮಾಸ್ಟರ್ಸ್ ಅನ್ನ ಅಷ್ಟು ಸೇಫ್ ಆಗಿ ಎಲ್ಲಗಳಿಂದ ಪಾರಾಗಿ ಕಾಪಾಡ್ತಾರೆ. ಹ್ಮ್. ತಾಯಿ ಬೆಕ್ಕು ಕಾಪಾಡ್ತಾರೆ. ಅರ್ಧ ದಾರಿ ಕ್ರಮಿಸಿದ ಮೇಲೆ, ಒಳಗಡೆ ಎಂಟ್ರಿ ಹೊಡೆದ್ಮೇಲೆ ಅವರು ಕೈ ಬಿಟ್ಬಿಡ್ತಾರೆ. ಆದ್ರೆ ಆವಾಗ ಕೈ ಬಿಡ್ತಾರೆ ಅಂದ್ರೆ ಅದರ ಅರ್ಥ ಮರ್ಕಟ ನ್ಯಾಯ. ಹ್ಮ್. ಕೋತಿ ಮರಿ ಹೇಗೆ ತನ್ನ ತಾಯಿಯನ್ನ ಹಿಡ್ಕೊಳ್ಳುತ್ತೋ, ಓ. ತಾಯಿ ಕೆಲಸ ಇಲ್ಲ ಅಲ್ಲಿ. ಅದೇನೂ ಇಲ್ಲ. ಮರಿನೇ ಕಷ್ಟಪಟ್ಟು ತಾಯಿನ ಹಿಡ್ಕೋಬೇಕು ಅಷ್ಟೇ. ಅದರ ಅರ್ಥ ತಾಯಿಗೆ ಮರಿ ಮೇಲೆ ಪ್ರೀತಿ ಇಲ್ಲಂತಲ್ಲ, ವಾತ್ಸಲ್ಯ ಹ್ಮ್. ಇಲ್ಲಂತಲ್ಲ. ಆದ್ರೆ ಮರಿಗೆ ಅದನ್ನ ಜವಾಬ್ದಾರಿ ಕಲಿಸೋದಕ್ಕೆ ತಾಯಿ ಬಿಟ್ಬಿಡ್ತಾಳೆ. ಆವಾಗ ಮರ್ಕಟ ನ್ಯಾಯ ಶುರುವಾಗುತ್ತೆ. ಓ. ಆವಾಗ ಮಾಸ್ಟರ್ಸ್ ಮೇಲೆ ಜವಾಬ್ದಾರಿ. ಇರ್ತೀಯಾ ಬಿಡ್ತೀಯ, ಹ್ಮ್. ಗಟ್ಟಿಯಾಗಿ ಹಿಡ್ಕೊಂಡ್ರೆ ಬರ್ತೀಯ, ಇಲ್ಲ ಬಿಡ್ತೀಯಾ, ನಿನ್ ಜವಾಬ್ದಾರಿ. ಇದನ್ನ ಪತ್ರಿ ಸರ್ ಒಂದು ಕ್ಲಿಯರ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ತೋರಿಸಿದ್ದಾರೆ. ಅದನ್ನ ಮತ್ತೆ ಇನ್ನೊಮ್ಮೆ ಡೀಟೇಲ್ ಆಗಿ ಹಾ ಸರ್. ಸೂಪರ್ ಸರ್. ಇದೆಲ್ಲ ಶಾರ್ಟ್ ಒಂಥರ ಇಂಟ್ರೊಡಕ್ಷನ್ ಹೇಳ್ದಂಗೆ ಆಗ್ತಾ ಇದೆ, ನನಗೆ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಹೋಗಿ ಟಚ್ ಮಾಡೋದು, ಅದನ್ನ ಅಷ್ಟಕ್ಕೆ ಇಟ್ಟು ಬಿಟ್ಟು ಬಂದ್ಬಿಡೋದು. ಯಾಕಂದ್ರೆ ಇರೋ ಟೈಮ್ ಅಲ್ಲಿ ನಾವು ಇದನ್ನ ಮಿಟಿಗೇಟ್ ಮಾಡಬೇಕಾಗಿದೆ. ಇದನ್ನ ಹಾ ಸರ್, ಇರ್ಲಿ ಸರ್, ತಮ್ಮ ಒಂದು ಸಂಪೂರ್ಣ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಅಂದ್ರೆ ಇನ್ನೊಂದು ಎಪಿಸೋಡ್ ಕೂಡ ಮಾಡ್ಬೋದು ಸರ್. ಎಸ್ ಎಸ್ ಹೇಳಿ ಸರ್, ಸರ್, ಈಗ ತಾವು ಪತ್ರಿ ಸರ್ ಜೊತೆಗೆ ಅಷ್ಟು ವರ್ಷಗಳ ಕಾಲ ಒಡನಾಟದಲ್ಲಿದ್ರಿ. ಪತ್ರಿ ಸರ್ ನೋಡಿದ ತಕ್ಷಣ ಏನ್ ಫೀಲ್ ಆಯ್ತಂತನೂ ನಾವು ಕೇಳಿಸ್ಕೊಂಡ್ವಿ, ನಾವು ನೋಡಿ ಬಂದ್ವಿ ಅಂತ ಅನ್ಕೋಬಹುದು. ಪತ್ರಿ ಸರ್ ಅವರ ಒಂದು ಗುಣಗಳನ್ನ ಅಥವಾ ಅಂಶಗಳನ್ನ ಯಾವ್ದು ತಮ್ಗೆ ಬಹಳ ಇಷ್ಟ ಆಯ್ತು, ಅದನ್ನ ತಮ್ಮ ಜೀವನದಲ್ಲಿ ಹೆಂಗೆ ಅದನ್ನ ಅಳವಡಿಸ್ಕೊಂತಿದ್ದಾರೆ ಸರ್? ತುಂಬಾ ಇದೆ ಸರ್, ಬಗ್ಗೆ ಮಾತಾಡೋದೇ ಬೇರೆ ವಿಷಯ. ಸರ್. ಒಮ್ಮೆ ಡಾಕ್ಟರ್ ನ್ಯೂಟನ್ ಅವರ ತಾಯಿಯನ್ನ ಒಂದು ಧ್ಯಾನ ಮಹಾಯಜ್ಞ, ಅವಾಗಿನ ಧ್ಯಾನ ಮಹಾಚಕ್ರ ಅಂತ ಹೆಸರು ಕೊಟ್ಟಿರಲಿಲ್ಲ, ನ್ಯೂಟನ್ ಅವರ ತಾಯಿಯನ್ನ ಸನ್ಮಾನ ಮಾಡೋ ಒಂದು ಸ್ಟೇಜ್ ಮೇಲೆ ಕರೆದು ಇಂಥ ಮಗನನ್ನ PSSMಗೆ ಕೊಟ್ಟಿದ್ದೆ ಅಂತ. ನನಗೆ ತುಂಬಾ ಅಳು ಬಂತು. ನನ್ನ ತಾಯಿ ಹೋದ್ಮೇಲೆ ನಾನು PSSMಗೆ ಬಂದ. ಅಷ್ಟು ಬಿಕ್ಕಿ ಬಿಕ್ಕಿ ಆಗ್ತೆ. ನ್ಯೂಟನ್ ಅವರ ತಾಯಿಯನ್ನು ಸನ್ಮಾನ ಮಾಡ್ತಿದ್ದಂಗೆನೆ, ಅಳ್ತಾ ಇದ್ದಂಗೆನೆ ಸರು ಇಲ್ಲಿ ನೋಡು ಅಂತ ನನ್ನ ಕಡೆ, ಅಲ್ಲಿ ಸ್ಟೇಜ್ ಮೇಲಿಂದಾನೆ ಹೀಗೆ, ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ನಡೀತಾ ಇದೆ, ಬಟ್ ನನ್ನ ಕಣ್ಮುಂದೆ ಇಲ್ಲಿ ನೋಡು ಅಂತಂದ್ರೆ ನ್ಯೂಟನ್ ಅವರ ತಾಯಿಯ ಜಾಗದಲ್ಲಿ ನನ್ನ ತಾಯಿ. ಆಮೇಲೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನನಗೇನಾಗಿ. ಆಮೇಲೆ ಮತ್ತೊಮ್ಮೆ ನಾನು ತಂದೆ ತಾಯಿ ಇಲ್ಲ ಅನ್ನೋ ದುಃಖ ತುಂಬಾ ಇರುತ್ತೆ. ಸರೇ ತಂದೆಯ ರೂಪದಲ್ಲಿ, ತಾಯಿಯ ರೂಪದಲ್ಲಿ ಸರೇ ಪ್ರಕಟ ಆಗಿ ನನ್ನನ್ನು ಇವತ್ತಿಗೂ ನನಗೆ ಅವರೇ ತಂದೆ, ಅವರೇ ತಾಯಿ.
ಹೀ ಈಸ್ ಮೈ ಫಾದರ್, ಹೀ ಈಸ್ ಮೈ ಮದರ್. ಓವರ್ ಸೆಲ್ಫ್ ಅಂತ ಇರುತ್ತೆ, ಮತ್ತೆ ಅದನ್ನ ಹೇಳಿದ್ರೆ ಬಹಳ ಆಗುತ್ತೆ. ಓವರ್ ಸೆಲ್ಫ್ ನಿಂದ ಅಂಶಾತ್ಮ ಹೊರಗೆ ಬರುತ್ತೆ. ಆ ಅಂಶಾತ್ಮನಿಗೆ ಆ ಪೂರ್ಣಾತ್ಮನೇ ತಂದೆ, ಪೂರ್ಣಾತ್ಮನೇ ತಾಯಿ. ಅಲ್ಲಿ ಜೆಂಡರ್ ಅಂತ ಇಲ್ಲ, ಬೆಳಕು ಅದು. ಹಾಗೆ ನನಗೆ ಪತ್ರಿಸರೇ ತಂದೆ, ಪತ್ರಿಸರೇ ತಾಯಿ. ಇನ್ನು ಅವರ ವಾತ್ಸಲ್ಯ ಅದು ಮಾಸ್ಟರ್ಸ್ ಮತ್ತೊಮ್ಮೆ ಯಾವಾಗಾದ್ರು ಅದು ವಿಷಯ ಹೇಳ್ತೀನಿ. PSSM ಅಲ್ಲಿ ಯಾರು ಇದಿರೋ ಸರ್ ತಾವು ಧ್ಯಾನಕ್ಕೆ ಬಂದ ಮೇಲೆ ಹ್ಮ್. ಫ್ಯಾಮಿಲಿ, ಪ್ರತಿ ಫ್ಯಾಮಿಲಿಯಲ್ಲಿ ಕೂಡ ಒಂದಷ್ಟು ಸಪೋರ್ಟಿಂಗ್ ಇರುತ್ತೆ, ವಿರೋಧ ಇರುತ್ತಲ್ಲ ಸರ್. ಆ ರೀತಿ ತಮ್ಮ ಒಂದು ಮೇಡಮ್ ಅವರಿಂದ ಮತ್ತು ಮಗನಿಂದ ಮೇಡಮ್ ಅವರಿಗೆ ಭರವಸೆ ಬರ್ಲಿಲ್ಲ ಫಸ್ಟ್ ನಾನು ಧ್ಯಾನ ಹೇಳಿದ್ಮೇಲೆ. ಆ, ಯಾರಿಗೂ ಸಹಜ ಅವರಾಗೆ ಧ್ಯಾನಕ್ಕೆ ಬರೋ. ಪತ್ರಿ ಮೇಡಮೇ ಎಷ್ಟು ದಿವಸ ಸುಮಾರು ಹೌದು. ಇದು ತುಂಬಾ ದಿನ ನಡೀತಿತ್ತು. ನನ್ನ ಸಂಬಂಧಿಕರೆಲ್ಲ ನನಗೆ ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ನನಗೆ ಪತ್ರಿ ಸರ್ ನನ್ನ ಧ್ಯಾನ ಕೇಂದ್ರಕ್ಕೆ ಹೆಸರು ಕೊಟ್ಟರು. ಅದೇ ರೀತಿ ಪಾಂಪ್ಲೆಂಟ್ ಪ್ರಿಂಟ್ ಮಾಡ್ತಿದ್ದೆ. ನನ್ನ ಸಂಬಂಧಿಕರಿಗೆಲ್ಲ ಏನಾಯ್ತು, ಊರಲ್ಲಿ ಎಲ್ಲಾ ಕಡೆ ಪ್ರಚಾರ ಏನು ಅಂದ್ರೆ ಅವನು ಜೈನ ಧರ್ಮ ಬಿಟ್ಟು ಬೌದ್ಧ ಧರ್ಮ ಸ್ವೀಕಾರ ಮಾಡಿದಾನೆ, ಅವನು ಬೌದ್ಧ ಆಗಿದ್ದಾನೆ ಅಂತ ಪ್ರಚಾರ ಬೇರೆ. ನನ್ನ ಕತೆ, ನನ್ನ ಸಂಬಂಧಿಕರು ಬಂದ್ರೆ ಬಹಳ ಹೊತ್ತು ನನ್ನ ಹತ್ರ ಯಾರು ಇರ್ತಿರ್ಲಿಲ್ಲ, ಬರೋದು ಕಡಿಮೆ ಮಾಡ್ತಾರೆ. ನಾನು ಒಂದ್ ರೀತಿ ಸರ್ ನನ್ನನ್ನ ಪರೀಕ್ಷೆ ಮಾಡೋದಕ್ಕೆ ಆ ಹೆಸರು ಕೊಟ್ರು. ನನ್ನ ತಲೆ ಒಳಗೆ ಸರ್ನ ಕೇಳಿದೆ ಒಂದ್ಸಲ, ಸರ್ ನನ್ನ ಧ್ಯಾನ ಕೇಂದ್ರಕ್ಕೆ ಯಾವ ಹೆಸರು ಹೇಳಿ ಅಂತ. ನನ್ನ ತಲೆ ಒಳಗೆ ಮಹಾವೀರ ಪಿರಮಿಡ್ ಧ್ಯಾನ ಕೇಂದ್ರ ಸಹಜವಾಗಿ ಹುಟ್ಟುಗುಣ ಬಂದದ್ದು. ಕೇಳಿದೆ, ಅದು ಇಟ್ಕೊಂಡು ಕೇಳಿದೆ, ಸರ್ ಇದನ್ನೇ ಹೇಳ್ತಾರೆ ಅವರು ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರ. ಅದನ್ನ ಇಟ್ಮೇಲೆ ಏನಾಯ್ತು ಅಂತ ಅದು ಇಟ್ಟೋರ್ಗೆ ಗೊತ್ತು. ಹಾಗೆಲ್ಲ ಎದುರಿಸ್ಬೇಕಾಯ್ತು. ಆದ್ರೆ ಎದುರಿಸಿದ್ದೇ ಒಳ್ಳೇದಾಯ್ತು. ಯಾಕೆ ಅಂದ್ರೆ ಗಟ್ಟಿ ಗಟ್ಟಿ ಕಾಳುಗಳು ನನ್ನ ಕಡೆ ಬಂದು ಸೊಟ್ಟ ಸೊಟ್ಟ ಕಾಳುಗಳೆಲ್ಲ ಬೇರ್ಪಡಿಸಿದ್ರು. ಆ ಹೆಸರು ಕೊಟ್ಟು ನನ್ನನ್ನ ಒಂದು ಗಟ್ಟಿ ಭೂಮಿಯ ಮೇಲೆ ತಂದಿಟ್ರು ಸರ್. ಮುಂದೆ ನಿಧಾನವಾಗಿ ನನ್ನ ಶ್ರೀಮತಿ, ನನ್ನ ಹೆಂಡತಿ ಧ್ಯಾನ ಮಾಡೋದಕ್ಕೆ, ಮಗುನು ಧ್ಯಾನ ಮಾಡೋದಕ್ಕೆ ಶುರು ಆಯ್ತು. ಇದು ಕಂಟಿನ್ಯೂ ಆಯ್ತು. ಥ್ಯಾಂಕ್ ಯು ಸರ್. ಬಹಳಷ್ಟು ಫ್ಯಾಮಿಲಿಯಲ್ಲಿ ಹಿಂಗೆ ಆಗುತ್ತಲ್ಲ ಸರ್, ಅದ್ರಲ್ಲಿ ಒಬ್ರು ಬಂದಿರ್ತಾರ, ಇನ್ನೊಬ್ರು ಕಾಲ್ ಎಳೆಯೋದು ಅಥವಾ ಏನೋ ಭಯ ಪಡೋದು ಜಾಸ್ತಿ ಇರ್ತಲ್ಲ ಸರ್. ಜೋಡಿ ಇದೆ, ವೆರಿ ರೇರ್. ಹಾ ಸರ್, ಹಾ ಸರ್. ಬಾಯಿಂದ ಹೆಸರಿಸಬಹುದು ಕೂಡ. ಹಾಗೆ ಬಂದಿರುವಂತ ಸೋಲ್ಮೇಟ್ಗಳಿರ್ತವೆ. ಇಲ್ಲ ಅಂದ್ರೆ ಎಲ್ಲ ಕಡೆನೂ ಹಾ ಸರ್. ಇದಕ್ಕೆ ಒಂದು ಆತ್ಮಾಯಣದಲ್ಲಿ ಯಾಕೆ ಹೀಗೆ ಅಂತಾನು ಕಾರಣ ಇದೆ. ಬೇಕಾದ್ರೆ ಆತ್ಮಾಯಣ ಓದಿದವರು ಆ ರಹಸ್ಯ ತಿಳ್ಕೋಬಹುದು, ಯಾಕೆ ಹೀಗೆ ವಿರೋಧ ರೀತಿಯ ಲೈಫ್ ಮೇಟ್ ಅನ್ನ ತಗೊಂಡ್ ಬರ್ತೀವಿ ಅಂತ. ಅದನ್ನ ಅಲ್ಲೇ ನೋಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಈಗ ಹೇಳಿ ಸರ್, ಇಲ್ಲಿ ಹೇಳಿ ಸರ್. ಅಂದ್ರೆ ಈ ರೀತಿ ಜರ್ನಿ ಬಂತು. ಆಮೇಲೆ ಮುಂದೆ ಈಗ ಎಲ್ಲಿ ಹೋದ್ರು ಅದೇನು ಪ್ರಶ್ನೆನೇ ಇಲ್ಲ. ಆಮೇಲೆ ನಾನು ಜೈನ ಮಂದಿರಗಳಿಗೆ ಈ ಮಂದಿರಗಳಿಗೆ ಹೋಗೋದ್ ಬಿಟ್ಟರೆ ಬಹಳ ವರ್ಷ ಆಯ್ತು. ಸುಮ್ಮನೆ ಒಂದು ತಮಾಷೆಗೆ ಹೇಳ್ತೀನಿ, 1 ವರ್ಷ ಏನೋ ವಿಜಯದಶಮಿಯಲ್ಲಿ ಹೋದೆ. ಎಲ್ಲರೂ ಕುಂತಿದ್ರು, ಏನೋ ಅವ್ರಿಗೆಲ್ಲ ಒಂದು ಬನ್ನಿ ಬಂಗಾರ ಕೊಡೋಣ ಅಂತ ಹೋಗಿ ಒಬ್ಬರಿಗೆ ಹೇಳಿದೆ, ನೀವೆಲ್ಲಾದ್ರೂ ನನ್ನ ಐಡೆಂಟಿಟಿ ಮರ್ತೀರಿ ಅಂತ ಅನ್ನೋ ಸಲುವಾಗಿ ಸುಮ್ನೆ ನಿಮ್ಗೆ ಭೇಟಿ ಆಗೋದಕ್ಕೆ ಬಂದಿದ್ದೀನಿ ಅಂತ. ಅವರೆಲ್ಲ ಒಂದು ಹೇಳಿದ್ರು, ಸರ್ ನಿಮ್ಮನ್ನ ಒಪ್ಸೆ ಬಿಟ್ಟದಿವ್ರಿ ಸಮಾಜಕ್ಕ, ನಾವು ಮರ್ತ ಬಿಟ್ಟದಿವ್ರಿ, ನೀವು ಚಿಂತೆನೆ ಮಾಡ್ಬೇಡ್ರಿ, ನಿಮ್ಗೆ ಹಂಗ್ ಬೇಕಂಗ್ ನೀವು ಗಾಡಿ ಹೊಡೀರಿ ನೀವು ಅಂತ. ದಿಸ್ ಇಸ್ ಮೈ ಲೈಫ್. ವಂಡರ್ಫುಲ್ ಸರ್. ಸರ್ ಇವಾಗ ಬಹಳಷ್ಟು ಜನರಿಗೆ ಏನನ್ಸುತ್ತೆ ಅಂದ್ರೆ, ನಾವು ಪತ್ರಿಜಿಯವ್ರನ್ನ ನೋಡಿಲ್ಲ, ನೀವು ಬಹಳ ಪುಣ್ಯವಂತರು, ನಾವು ಪತ್ರಿಜಿಯವರು ದೇಹತ್ಯಾಗ ಮಾಡಿದ್ಮೇಲೆ ಧ್ಯಾನಕ್ಕೆ ಬಂದ್ವಿ ಅಂದ್ರೆ, ಒಬ್ಬ ಸಾಧಕರಿಗೆ ಗುರುವಿನ ಸಾಂಗತ್ಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಮೊದ್ಲೆಲ್ಲ ಈ ಭಾಗದೊಳಗೆ ಹೆಂಗಂದ್ರೆ, ಒಂದೇನಾದ್ರೂ ವಿದ್ಯೆ ಬರ್ಬೇಕು ಅಂದ್ರೆ ಗುರು ಇರ್ಬೇಕು, ಗುರು ಇಂದನೇ ಕಲಿಬೇಕು ಅನ್ನೋದಿರುತ್ತಲ್ಲ ಸರ್. ಆದ್ರೆ ನಮ್ಮ PS ಈಗ ಗುರು ಇಲ್ಲ. ಆ ಗುರು ಇಲ್ಲ ಸಮಯದೊಳಗಡೆ ಈ PSSMಗೆ ಬರ್ತಕ್ಕಂಥವ್ರಿಗೆ ತಮ್ಮ ಒಂದು ಸಂದೇಶ ಏನು ಸರ್?
ಒಂದು ವಿಷಯ ಎಲ್ಲ ಮಾಸ್ಟರ್ಸು ಅರ್ಥ ಮಾಡ್ಕೊಳ್ಳಿ. ಹಾ ಇವತ್ತು ಶ್ವಾಸ ಗಮನಿಸಿ ನೀವು ಧ್ಯಾನ ಮಾಡ್ತಾ ಇದ್ರಿ, ಶಾಖಾಹಾರದ ನಿರ್ಣಯ ತಗೊಂಡಿದ್ದೀರಿ ಅಂತ ಇನ್ನೂ ಪಿರಮಿಡ್ ಕೆಟ್ಟಿಲ್ಲ ಅಂತಾನು ಇಟ್ಕೊಳ್ಳಿ. ನಿಮ್ಮೊಳಗೆ ಪತ್ರಿಸಿಯವರು ಕೆಲಸ ಮಾಡ್ತಾರೆ ಹ್ಮ್ ನಿಮ್ಮ ಮೂಲಕ. ನೀವೇ ಪತ್ರಿಸಿಯವರು, ಬೇರೆ ಯಾರು ಅಲ್ಲ. ಆ ಮುಂದೆ ನಿಮ್ಗೆ ಇಷ್ಟು ಈ ಮಾತನ್ನ ಹಿಡ್ಕೊಂಡು ನೀವು ಮುಂದುವರಿಯಿರಿ. ನಾನು ಪತ್ರಿಸಿಯವರನ್ನ ಭೇಟಿಯಾಗಿಲ್ಲ ಅನ್ನೋ ಕೊರಗನ್ನ ಈ ಮಾತಿನಿಂದ ಕಿತ್ತಾಕ. ಮುಂದೆ ನಿಮ್ಗೆ ರಿಯಲೈಸ್ ಆದಾಗ ನೀವೇ ಈ ರೀತಿ ಇಂಟ್ರು ಕೊಟ್ಟು ಹೇಳ್ತೀರಿ, ಹೌದು ಅವತ್ತು ಈ ಮಾತು ಹೇಳಿದ್ರು, ಅವತ್ತಿನಿಂದ ನಾವು ಆ ರೀತಿ ಅನುಭವಿಸಿದ್ದೀವಿ, ಮುಂದೆ ಈಗ ಅದನ್ನು ರಿಯಲಿ ಅನುಭವಿಸಿದ್ದೀವಿ ಅಂತ ಒಂದ್ ದಿವಸ ನೀವೇ ಹೇಳ್ತೀರಿ. ಅದಕ್ಕೆ ಯಾರೂ ಕೂಡ ಇವತ್ತು ಗುರುವನ್ನ ನೋಡಿದ್ರೆ ಚೆನ್ನಾಗಿತ್ತು ಅಂತ ನಾವು ಹ್ಮ್ ಯಾರು ಅನ್ಕೊಳ್ಬೇಡಿ. ಯು ಆರ್ ಪತ್ರಿಸಿ. ಪತ್ರಿಸಿ ಈಸ್ ವರ್ಕಿಂಗ್ ಥ್ರೂ ಯು. ನೀವೇ ಪತ್ರಿಸಿ. ಪತ್ರಿಸಿಯವರು ನಿಮ್ಮ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಂಗಂತ ದಯವಿಟ್ಟು ಹಂಗಂತ ಹಂಗಂತ ಒಂದು ಕಿವಿ ಮಾತು, ಹ್ಮ್ ನಾನೇ ಪತ್ರಿಸಿಯವರು ಅಂತ ಹೊರಡ್ಬೇಡಿ. ಇದು ಬಹಳ ಮುಖ್ಯ ಸರ್. ಯಾಕೆಂದ್ರೆ ಕೆಲವೊಬ್ಬರಿಗೆ ಧ್ಯಾನದಲ್ಲಿ ಆ ದೇವಿ, ಆ ದೇವ, ಆ ಪೂರ್ಣ ಅವರೆಲ್ಲ ಕಂಡ್ಕೊಂಡ್ ಕೂಡಲೇ ನಾನೇ ಆ ದೇವಿ, ನಾನೇ ಆ ದೇವ, ನಾನೇ ಅದು ಅಂತ ಇನ್ನೂ ಇನ್ನೂ ಆ ಆ ಒಂದು ರೀತಿಯಲ್ಲಿ ಇದ್ದಾರೆ ಎಷ್ಟೋ ಇವರು. ಆ ರೀತಿ ವಿಡಿಯೋಗಳನ್ನ ಶೇರ್ ಮಾಡಿದ್ದು ಅಥವಾ ಮಾತಾಡೋದು ಕೇಳಿದ್ದೀವಿ. ಹಾಗೆ ಭಾವಿಸ್ಬೇಡಿ. ನೀವು ನಾನೂ ದೇವಿ, ನಾನೂ ದೇವ, ನಾನೂ ಪತ್ರಿಸಿ, ಹೀಗೆ ಅನ್ನಿ, ನಾನೇ ಅನ್ಬೇಡಿ. ಇದೊಂದಷ್ಟು ಗ್ರಾಮರ್ ಸುಧಾರಣೆ ಮಾಡ್ಕೊಳ್ಳಿ ಪ್ಲೀಸ್. ಇಷ್ಟು ಬಿಟ್ರೆ ಮಿಕ್ಕಿದ್ದೆಲ್ಲ ಓಕೆ. ನೀವು ಪತ್ರಿಸಿಯವರು, ನೀವು ಪತ್ರಿಸಿಯವರು. ಅವರನ್ನ ಭೇಟಿಯಾಗಿಲ್ಲ ಅನ್ನೋ ಒಂದು ಕೊರಗನ್ನ ಮನಸ್ಸಿಂದ ಕಿತ್ತಾಕಿ. ಇದಕ್ಕೆ ನಾನು ಸಾಕ್ಷಿ ಇದ್ದೀನಿ ಈ ಮಾತಿಗೆ. ಓಕೆ, ಸೂಪರ್ ಸರ್. ಸರ್, ಈಗ ಹೊಸದಾಗಿ ಧ್ಯಾನಕ್ಕೆ ಬಂದು ಒಂದು 6 ತಿಂಗಳ, ವರ್ಷ, 2-3 ವರ್ಷ ಆದಾಗ ಅವ್ರಿಗೆ ಒಂದಷ್ಟು ವಿಶೇಷ ಅನುಭವಗಳಾಗುತ್ತೆ ಸರ್. ಆಸ್ಟ್ರಲ್ ಟ್ರಾವೆಲ್ ಆಗೋದು ಅಥವಾ ಇನ್ ಬೇರೆಯವರ ಆರಾವನ್ನ ನೋಡೋದು, ಅಂದ್ರೆ ಅವರು ಅಲ್ಲಿಗೆ ನಿಂತು ಬಿಡ್ತಾರೆ ಸರ್. ಅಂದ್ರೆ ಅದು ಜರ್ನಿಯಲ್ಲಿ ಬರ್ತಕ್ಕಂತ ಒಂದು ಪಾರ್ಟ್ ಅಂತ ತಿಳ್ಕೊಳ್ದೇನೆ ಇದೇ ಸತ್ಯ ಅಂತ ನಿಂತು ಬಿಡೋ ಚಾನ್ಸ್ ಇರುತ್ತಲ್ಲ ಸರ್. ಅವ್ರು ಅದನ್ನ ತಮ್ಮ ಒಂದು ಸಾಧನೆಯನ್ನ ಹೆಂಗ್ ಮುಂದುವರಿಸ್ಬೇಕು ಸರ್? ಅವ್ರಿಗೆ ಒಂದೇ ಮಾತು, ಅಪ್ಪೋ ದೀಪೋ ಭಾವ. ಯಾಕಂದ್ರೆ ಅವರೇನು ಸಣ್ಣವರೆಲ್ಲ ಬಂದು ಧ್ಯಾನ ಮಾಡಿದ್ದಾರೆ. ನಮ್ಮ ಮೂಮೆಂಟ್ ಅವ್ರಿಗೆ ಅರ್ಥ ಆಗಿದೆ. ಅವ್ರಿಗೇನು ಹೇಳೋದು, ನಿಮಗೆ ನೀವೇ ಬೆಳಕಾಗಿ ಅಷ್ಟೇ. ಅವ್ರು ಯಾವ ರೀತಿ ಅದನ್ನ ಅವರನ್ನು ಟಚ್ ಮಾಡೋದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಸರ್, ಈಗ ಒಂದು ಕೊನೆ ಪ್ರಶ್ನೆ ಅನ್ಕೋಬಹುದು. ಈಗ ಯುಗ ಪರಿವರ್ತನೆ ಆಗ್ತಕ್ಕಂತ ಒಂದು ಸಮಯ, ಈ ಸಮಯದೊಳಗಡೆ ಧ್ಯಾನ ಅನ್ನೋದು ಎಷ್ಟು ಮುಖ್ಯ? ಯುಗ ಪರಿವರ್ತನೆ ಆಲ್ರೆಡಿ ಆಗಿದೆ. ಕಲಿಪುರುಷ ಭೂಮಿಯಿಂದ ಕೊಟ್ಟ ಕೊನೆಯ ಸಲ ಹೊರಟು ಎಲ್ಲ ದೇವತೆಗಳು ಅವನಿಗೆ ವಿದಾಯ ಮಾಡಿದ್ದನ್ನು ಮಾಸ್ಟರ್ಸ್ ನನಗೆ ತೋರಿಸಿದರು. ಡೇಟು ನನಗೆ. ಆದ್ರೆ ಇಮಿಡಿಯೇಟ್ ಆಗಿ ನಾವು ದ್ವಾಪರದಲ್ಲಿ ಹೋಗಿಲ್ಲ, ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದ್ದೀವಿ. ಇಲ್ಲಿಂದ ಅಲ್ಲಿ ಬದಲಾವಣೆಯ ಪೀರಿಯಡ್ ಅಲ್ಲಿ ಇದ್ದೀವಿ. ಆವಾಗ ಗೊಂದಲಗಳು ಸಹಜ. ಮತ್ತು ಆ ಬ್ಲ್ಯಾಕ್ ಎನರ್ಜೀಸ್ ಬೇರುಗಳು ನಾಶ ಆಗಿವೆ. ಆದ್ರೂ ಅವ್ರ ಹಠ ಬಿಡ್ಲಿಕ್ಕೆ ತಯಾರಿಲ್ಲ. ಆದ್ರೆ ನೇಚರ್ ಅವರಿಗೆ ಏನ್ ಕಲಿಸ್ಬೇಕೋ ಆ ಪಾಠ ಕಲಿಸುತ್ತೆ. ಈಗ ಉದಾಹರಣೆಗೆ ಈ ಅಮೆರಿಕ ಮಾಡ್ತಾ ಇರುವಂತ ಯುದ್ಧವನ್ನೇ ನೋಡ್, ಮುಂದೆ ಒಂದಿನ ಅದ
ಈಗ ದ್ವಾಪರದ ಆರಂಭ. ದ್ವಾಪರ ಅಂದ್ರೆ ಏನು? ಅಸ್ತ್ರ ಶಸ್ತ್ರಗಳು, ರಾಜ್ಯಕ್ಕಾಗಿ, ಆ ಸಂಪತ್ತಿಗಾಗಿ, ದೊಡ್ಡ ದೊಡ್ಡ ಯುದ್ಧಗಳು, ಅದರ ಝಲಕ್ ನೋಡ್ತಾ ಇದ್ವಿ. ಇನ್ನು ಇದು ಚೇಂಜ್ ಆಗಿ ಹೋಗ್ಬೋದಿದೆ. ಭೂಮಿ ತನ್ನ ಫ್ರೀಕ್ವೆನ್ಸಿಯನ್ನ ಎಷ್ಟೋ ಹೆಚ್ಚು ಮಾಡ್ಕೊಂಡಿದೆ. ಹ್ಮ್ ಒಂದೇ ಒಂದು, ನೀವು ಆ ಫ್ರೀಕ್ವೆನ್ಸಿ ಜೊತೆಗೆ ನಿಮ್ಮನ್ನು ನೀವು ತಿದ್ದಿಕೊಳ್ಳಿ, ಶುದ್ಧ ಶಾಕಾಹಾರಿಗಳಾಗಿ. ಯಾಕೆಂದ್ರೆ ಅದರ ಫ್ರೀಕ್ವೆನ್ಸಿನೇ ಬೇರೆ. ಧ್ಯಾನ ಮಾಡಿ, ಯಾಕೆಂದ್ರೆ ಅದರ ಮಹಾ ಫ್ರೀಕ್ವೆನ್ಸಿನೇ ಬೇರೆ. ಪಿರಮಿಡ್ ಎನರ್ಜಿಯನ್ನು ಉಪಯೋಗ ಮಾಡ್ಕೊಳ್ಳಿ, ಅದರ ರಹಸ್ಯನೇ ಬೇರೆ, ಮುಂದೆ ಗೊತ್ತಾಗುತ್ತೆ. ಹ್ಮ್ ಇಲ್ಲ, ಇದು ಏನು ಇಲ್ಲದೆ ಇರೋರು ಕೆಲವರು ಉಳಿತಾರೆ. ಯಾಕೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವರು ಯೋಗಿಗಳು, ಅವರು ಹ್ಮ್ ಧ್ಯಾನಕ್ಕೆ ಬಂದಿಲ್ಲ, ಏನು ಗೊತ್ತಿಲ್ಲ ಇದು, ಆದ್ರೂ ಅವರು ಉಳಿತಾರೆ. ಆ ಫ್ರೀಕ್ವೆನ್ಸಿಯನ್ನ ತಡ್ಕೊಂಡು ಮುಂದೆ ಅವರು ಕಾಲಾಂತರದಲ್ಲಿ ಬದಲಾಗಿ ಅವ್ರು ಹೋಗ್ತಾರೆ. ಆದ್ರೆ ಈಗ ಎಲ್ಲರೂ ಹೇಳಿದ್ರೆ ನಿಮ್ಮ ಮಾತನ್ನ ಎಲ್ಲರೂ ಕೇಳ್ತಾರೆ ಅನ್ಕೋಬೇಡಿ. ಆದರೆ ಹೇಳದೇ ಇದ್ರೆ ನಮ್ಮ ಕರ್ಮ. ಹ್ಮ್ ಹೇಳಿದ ಮೇಲೆ ಮಾಡದೇ ಇದ್ರೆ ಅದು ಅವರ ಭಾಗಕ್ಕೆ ಬಿಟ್ಟದ್ದು. ಅದಕ್ಕೆ ಹೇಳುವ ಕೆಲಸವನ್ನ ಯಾರೂ ನಿಲ್ಲಿಸದಿರಿ. ಓಕೆ ಧ್ಯಾನ ಪ್ರಚಾರ ಕೆಲಸವನ್ನ ಉಸಿರಿರುವವರೆಗೂ ಯಾರೂ ನಿಲ್ಲಿಸದಿರಿ. ಓಕೆ ಸರ್. ಸರ್, ಇನ್ನೊಂದೆರಡು ಪ್ರಶ್ನೆ ಸರ್. ತಮ್ಮ ಜೀವನದ ಪರಮ ಉದ್ದೇಶವನ್ನ ಹೇಗ್ ತಿಳ್ಕೊಂಡ್ರಿ ಸರ್? ಅದು ಮೊದಲನೇ ಸೆಷನ್ ಅಲ್ಲೇನೆ 26 ವರ್ಷದ ಹಿಂದೆನೆ ನನಗೆ ಗೊತ್ತು. ಓ ಅದನ್ನ ಈಗ ಹೇಳುವಂಗಿಲ್ಲ, ಸಮಯ ಬಂದಾಗ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್, ಈಗ ಒಂದು ಕೊನೆಯಲ್ಲಿ ಹೇಳಿದ್ರಿ, ಸಸ್ಯಾಹಾರದ ಬಗ್ಗೆ ಹೇಳಿದ್ರಲ್ಲ. ಯಾಕಂದ್ರೆ ಪತ್ರಿಜಿಯವರ ಒಂದು ಸತ್ಸಂಕಲ್ಪದಲ್ಲಿದೆ, ಅದು ಕೂಡ ಒಂದು ಸಸ್ಯಾಹಾರ ಜಗತ್ತನ್ನೋದು. ಅದ್ರ ಬಗ್ಗೆ ಒಂದಷ್ಟು ಸಂದೇಶಗಳನ್ನ ಕೊಡ್ರಿ ಸರ್, ತಮ್ಮ ಅನುಭವ. ಸಸ್ಯಾಹಾರಿಗಳಾಗದೆ ಹ್ಮ್ ನಾನು ಅಧ್ಯಾತ್ಮ ಮಾರ್ಗದಲ್ಲಿದ್ದೀನಿ, ನಾನು ಏನೋ ಅಭ್ಯಾಸ ಮಾಡ್ತಾ ಇದ್ದೀನಿ, ಅಥವಾ ನಾನು ಹ್ಮ್ ತುಂಬಾ ಇದರಲ್ಲಿ ಮುಂದುವರೆದಿದ್ದೀನಿ, ನಾನು ಸಾವಿರ ಸಾವಿರ ಪುಸ್ತಕಗಳನ್ನು ಓದಿದ್ದೀನಿ, ಇಂತಿಂತ ಯೋಗಿಗಳನ್ನ ಬಿಟ್ಟಿದ್ದೀನಿ ಅಂತ ಏನೇ ಅನ್ಕೊಂಡ್ರು ಕೂಡ ಹ್ಮ್ ಇನ್ನೊಂದು ಜೀವಿಯು ನನ್ನಷ್ಟೇ ಸಮಾನ, ನನ್ನಂತೆಯೇ ಅದು ಕೂಡ ಬದುಕೋದಕ್ಕೆ ಇಷ್ಟಪಡುತ್ತದೆ, ಜೀವಹಾನಿ ಅದಕ್ಕೆ ಇಷ್ಟವಿಲ್ಲ ಅನ್ನೋದು ಎಲ್ಲಿಯವರೆಗೆ ಅರ್ಥವಾಗುವುದಿಲ್ಲವೋ, ಜೀವ ಹಿಂಸೆ ಸ್ವಯಂ ಹಿಂಸೆ ಅನ್ನೋದು ಎಲ್ಲಿಯವರೆಗೆ ಅರ್ಥವಾಗುವುದಿಲ್ಲವೋ, ಅಲ್ಲಿಯವರೆಗೆ ಅವರು ಆಧ್ಯಾತ್ಮಿಕತೆಯ ಹೆಬ್ಬಾಗಿಲ ಒಳಗೂ ಪ್ರವೇಶಿಸಿಲ್ಲ. ಗ್ರೇಟ್ ಸರ್. ಇನ್ನದನ್ನ ಅನುಭವಿಸ್ಬೇಕು ಅಂದ್ರೆ ಸಸ್ಯಾಹಾರಿಗಳಾದ್ಮೇಲೆನೆ ಮುಂದೆ ಅವರಿಗೆ ಅರಿವಿಗೆ ಬರೋದು. ಇನ್ನು ಈ ಕುರಿತು ನನ್ನ PhD ಕೂಡ ಇದೆ. ಯಾರ್ಯಾರು ಶ್ವಾಸ ಹಿಡಿದು ಧ್ಯಾನ ಮಾಡಿದ್ರು ಮತ್ತು ಯಾರ್ಯಾರು ಶುದ್ಧ ಶಾಕಾಹಾರಿಗಳಿದ್ರು ಅನ್ನೋದೇ PhD ಥೀಸಿಸ್. ಅವರ ಶ್ಲೋಕಗಳ ಸಮೇತ ಆ ಗ್ರಂಥಗಳನ್ನ ಅಧ್ಯಯನ ಮಾಡಿ ಕೊಟ್ಟದ್ದು. ಇದರಲ್ಲಿ ಒಬ್ರು ಇದೇ ಪ್ರಶ್ನೆ ಓಶೋ ಅವರಿಗೆ ಕೇಳ್ತಾರೆ. ಪರಮಹಂಸರ ಕುರಿತು ನೀವು ಶಾಕಾಹಾರದ ಕುರಿತು ಹೇಳ್ತೀರಿ, ಆದ್ರೆ ಪರಮಹಂಸರ ಕುರಿತು, ಪರಮಹಂಸರು ಮಾಂಸಾಹಾರಿಗಳಾಗಿದ್ದಾಗ ಕಾಳಿಕ ಪೂಜೆ ಮಾಡ್ತೀವಿ. ಅವಾಗ ಒಬ್ಬ ಪರಮಹಂಸ ಇನ್ನೊಬ್ಬ ಪರಮಹಂಸರ ಕುರಿತು ಆರಾಮಾಗಿ ಹೇಳ್ಬೋದು. ಹಾಗೆ ಓಶೋ ಅವರು ಅದನ್ನ ಹೇಳಿದ್ದು. ಅದರಲ್ಲಿ ಒಂದ್ ಮಾತು ಹೇಳ್ತೇನೆ ಇವತ್ತು. ಅವ್ರು ಹೇಳಿದ್ದು ಏನಂದ್ರೆ, ರಾಮಕೃಷ್ಣ ಪರಮಹಂಸರು ಏನಾದ್ರು ಮಾಂಸಾಹಾರಿಗಳಾಗದೆ ಶಾಕಾಹಾರಿಗಳಾಗಿದ್ದರೆ ಅವರಿನ್ನೂ ಬಹಳಷ್ಟು ಆಧ್ಯಾತ್ಮಿಕ ಸೂಕ್ಷ್ಮತೆಗಳನ್ನು ತಲುಪುತ್ತಿದ್ದರು ಅಂತ ಒಂದು ಮಾತು. ಓ ಇದನ್ನ ಯಾರು ಹೇಗೆ ಅರ್ಥ? ಹೌದು ಸರ್. ಸೂಪರ್ ಸರ್. ಎಲ್ಲಿ ಆ ಒಂದು ಬೇರೆ ಭಾವ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ, ಆ ರೀತಿ ಸ್ಟೇಟ್ಮೆಂಟ್. ವಂಡರ್ಫುಲ್ ಸರ್. ಸರ್, ಈಗ ತಾವ್ ಹೇಳಿದ್ರಲ್ಲ ಶುದ್ಧ ಸಸ್ಯಾಹಾರಿಗಳಂತ. ನಾನು, ನಮ್ಮ ಫ್ಯಾಮಿಲಿ ನಾನ್ ವೆಜಿಟೇರಿಯನ್ ಫ್ಯಾಮಿಲಿಯಿಂದ ಬಂದವರು. ಹೀಗೆ ಬಹಳಷ್ಟು ಜನ ಬಂದವ್ರೆ ಸರ್. ಹಾ ಸರ್.
90% ಎಲ್ಲ ಪರಿಶುದ್ಧವಾಗಿ. ಹಾಗೆ ಬಂದವರು ಇದ್ದಾರೆ, 10% ಶುದ್ಧ ಸಸ್ಯಾಹಾರಿ ಫ್ಯಾಮಿಲಿಯಿಂದ. ಹೌದು ಸರ್, ಯಾಕಂದ್ರೆ ಸರ್ ಈಗ ಈಗ ಶುದ್ಧ ಸಸ್ಯಾಹಾರಿಗಳು ಬೆಳ್ಳುಳ್ಳಿಯ ಟೇಸ್ಟ್ ಅನ್ನ ಬಿಡ್ಲಿಕ್ಕೆ ತಯಾರಿಲ್ಲ ಸರ್. ಆದ್ರೆ ನಾನ್ ವೆಜ್ ಬಿಟ್ಟು ಬಂದಿವಿ ಅಂದ್ರೆ ನಾವು ಗ್ರೇಟ್ ಸರ್. ಸರಿ ಸರಿ, ಅದನ್ನು ಹೇಳ್ತೀನಿ. ಸರ್. ಮುಖ್ಯವಾಗಿ ನಾನ್ ಬೆಳೆದು ಬಂದಂತ ಪರಿಸರ ಅಂದ್ರೆ ಎಂತ ಸಸ್ಯಾಹಾರ ಅಂದ್ರೆ ಜೈನ್ ಫುಡ್ ಮೆಥಡ್ ಯಾರಾದ್ರೂ ನೀವು ತಿಳ್ಕೊಂಡ್ರೆ ಆಗುತ್ತೆ, ಸಾಧ್ಯನೂ ಹೌದು ಇದ್ರೆ ಗೊತ್ತು. ಹೌದು ಸರ್. ಅವರು ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ಅಲ್ಲ, ಭೂಮಿಯ ಒಳಗಡೆ ಬಂದಂತ ಕಂದ ಮೂಲಗಳನ್ನು ಕೂಡ ಅವ್ರು ತಿನ್ನೋದಿಲ್ಲ, ಕೆಲವೊಂದು ಹಣ್ಣುಗಳನ್ನ ತಿನ್ನೋದಿಲ್ಲ. ಹ್ಮ್ ಸರ್. ತುಂಬಾ ಆ ಸಸ್ಯದೊಂದಿಗೆ ಒಂದಾದವರು. ಹಾ. ಆ ಪರಿಸರದಲ್ಲಿ ನಾನು ಬೆಳೆದು ಬಂದವನು. ನನ್ನ ತಂದೆ ತುಂಬಾ ಸ್ಟ್ರಿಕ್ಟ್ ಓಕೆ. ಫುಡ್ ವಿಷಯದಲ್ಲಿ. ಆದ್ರೆ ನನ್ನ ತಾಯಿಗೆ ಕನ್ಸೆಷನ್ ಕೊಟ್ಟಿದ್ರು. ಆ, ನಮಗೂ ಮಕ್ಕಳಿಗೆ ತಾಯಿ ಜೊತೆಗೆ ನಾವು ಎರಡು ಕಡೆ ಇದ್ದಿದ್ವಿ. ಆದ್ರೆ ತಂದೆ ಬೆಳೆಸಿರೋ ಮೆಥಡ್ ನಮ್ಗೆ ಗೊತ್ತಿದೆ. ಇದು ಒಂದು. ಇನ್ನು ಟೋಟಲಿ ಬೆಳ್ಳುಳ್ಳಿ ಇದ್ರೇನೆ ಆಹಾರ ಅನ್ನೋ ಹಂತಕ್ಕೆ ಜನ ಇದ್ದಾರೆ. ಒಂದು ವಿಷಯ ಹ್ಮ್ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್, ಬೆಳ್ಳುಳ್ಳಿ ಆ ಬ್ಲ್ಯಾಕ್ ಎನರ್ಜೀಸ್ ಏನಿದೆಯೋ ಒಟ್ಟು ಶಕ್ತಿ, ಅದರ ಏಜೆಂಟ್. ಈಗ ಹೆಂಗೆ ಹ್ಮ್. ಭಾರತದಲ್ಲಿ ಕೆಲವು ಅಮೆರಿಕದ ಏಜೆಂಟ್ರು ಮತ್ತು ಯುಕ್ರೇನ್ ಏಜೆಂಟ್ರು ಬಂದು ಓ. ಇಲ್ಲಿ ಕೈ ಹಾಕಿದ್ರಲ್ಲ ದೇಶದ ಅಲ್ಲೋಲ ಕಲ್ಲೋಲಕ್ಕೆ, ಹಾಗೆ ಅದು ಏಜೆಂಟ್. ಅದು ಒಂದ್ಸಲ ಸೂಕ್ಷ್ಮವಾಗಿ ನಮ್ಮ ದೇಹದಲ್ಲಿ ಬಂದ್ರೆ ಇಲ್ಲಿ ಒಳಗಡೆ ನಮ್ಮಲ್ಲಿ ಒಂದಷ್ಟು ಚೇಂಜಸ್ ಮಾಡುತ್ತೆ. ಏನು ಓ. ಅಂದ್ರೆ, ಬೇಡ ಬಿಡು ನಾಳೆ ನೋಡೋಣ, ಅಯ್ಯೋ ಇದೆಲ್ಲ ಯಾಕೆ, ಆಧ್ಯಾತ್ಮಿಕತೆ ಹ್ಮ್ ಕಡೆಗೆ ಇಂಟ್ರೆಸ್ಟ್ ತಳ್ಳಿ ಹಾಕುತ್ತೆ. ಮಾತಲ್ಲಿ ಪರಮಶೂರರು, ಪರಮವೀರರು, ಹ್ಮ್ ಮಾತಿನ ವೀರರು, ಮಾತಿನ ಚತುರರು, ಏ ಪ್ರವಚನ ವೀರರು, ಆಚರಣ ವೀರರು. ಬೆಳ್ಳುಳ್ಳಿ ಹ್ಮ್ ಆ ರೀತಿ ಅದನ್ನ ಮಾಡಿಸುತ್ತೆ. ನೀವು ನಿಜಕ್ಕೂ ಆಧ್ಯಾತ್ಮಿಕತೆ ಏನ್ ಪ್ರವಚನ ಮಾಡ್ತಿರೋ, ಏನು ಗ್ರಂಥಗಳನ್ನ ಓದಿದಿರೋ, ಅದನ್ನ ಆಸ್ವಾದನೆ ಮಾಡ್ಬೇಕು ಅಂದ್ರೆ, ಆ ಆ ರಸಾಸ್ವಾದನೆ ಮಾಡ್ಬೇಕು ಅಂದ್ರೆ ಒಮ್ಮೆ ಬೆಳ್ಳುಳ್ಳಿ ಬಿಟ್ಟು ಒಳಗ್ ಬನ್ನಿ, ಆವಾಗ ಗೊತ್ತಾಗುತ್ತೆ. ಆಮೇಲೆ ಬೆಳ್ಳುಳ್ಳಿ ಇಲ್ದೇನೆ ಆಹಾರ ಎಷ್ಟು ಚೆನ್ನಾಗಿರುತ್ತೆ ಅಂತನೂ ನಿಮ್ಗೆ ಅರ್ಥ ಆಗುತ್ತೆ. ಮುಂದೆ ಬೆಳ್ಳುಳ್ಳಿ ವಾಸನೆ ನೋಡಿದ್ರು ದೂರ ಹೋಗುವಂತ ಒಂದು ಸಮಯ ಬರುತ್ತೆ. ಬೆಳ್ಳುಳ್ಳಿ ಶಾಕಾಹಾರ ಪದಾರ್ಥಗಳಲ್ಲಿ ಬಿಡಲೇಬೇಕಾದ ಮೊಟ್ಟ ಮೊದಲ ಮತ್ತು ಮುಖ್ಯ ಪದಾರ್ಥ. ಅದರಂತೆ ಅಣಬೆ, ಮಶ್ರೂಮ್, ಹ್ಮ್ ಅದು ಹ್ಮ್. ಕೂಡ. ಇವೆರಡನ್ನ ಬಿಟ್ಟು ಬೇಕಾದ್ದನ್ನ ನೀವು ತಿನ್ಕೊಳ್ಳಿ ಶಾಕಾಹಾರ. ಇನ್ನೂ ಲಿಂಡಾ ಗುಡ್ಮನ್ ಒಂದು ಬುಕ್ಕಲ್ಲೇ ಹೇಳಿದ್ದಾರೆ ಯಾವ ರೀತಿ ಫುಡ್ ಅಂತ. ಬೇಕಾದ್ರೆ ಅದನ್ನು ಹೇಳ್ತೀನಿ, ನೀವು ಮುಂದೆ ಹೋಗೋರು ಆ ರೀತಿನೂ ಹೋಗ್ಬೋದು. ಹಾ. ಅವರು ಸುಮಾರು 350ನೇ ವಯಸ್ಸಿನಲ್ಲಿ ಆ ಪುಸ್ತಕ ಬರೆದವರು. ಎಷ್ಟು ಸರ್? 350ನೇ ವಯಸ್ಸಲ್ಲಿ 350ನೇ ವಯಸ್ಸಿನಲ್ಲಿ. ಆ ಪುಸ್ತಕ ಬರೆದವರು. ಆ ಪುಸ್ತಕದ ಹೆಸರು ಸ್ಟಾರ್ ಸೈನ್ಸ್ ಅಂತ. ಯಾರು ಬೇಕಾದ್ರೂ ಹಾ. ಓದಿ. ಹಾ. ಆ ಅದ್ಭುತವಾದ ಪುಸ್ತಕಗಳನ್ನ ಬರೆದಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಿಮ್ಗೆ ಈ ರೀತಿ ಬೇಕು ಅಂದ್ರೆ ಆ, ಮಾಂಸಾಹಾರದಿಂದ ಸಸ್ಯಾಹಾರ, ಹ್ಮ್ ಸಸ್ಯಾಹಾರದಿಂದ ಫಲಾಹಾರ, ಫಲಾಹಾರದಿಂದ ಶ್ವಾಸಾಹಾರ, ಈ ರೀತಿ ಸ್ಟೇಜ್ ಕೊಡ್ತಾರೆ ಅವರು. ಹ್ಮ್ ಈಗ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರೋ ಅರ್ಥ ಮಾಡ್ಕೊಳ್ಳಿ, ಮುಂದೆ ಯಾವ ಸ್ಟೇಜ್ ಅಲ್ಲಿ ಬರಬೇಕಾಗಿದೆಯೋ ಅದನ್ನು ಗುರಿ ಇಟ್ಕೊಳ್ಳಿ ಮತ್ತು ಹ್ಮ್. ಬನ್ನಿ, ನೀವೇ ಅನುಭವಿಸಿ. ದಟ್ಸ್ ಆಲ್. ಈಗ ನೀವು ಬೆಳ್ಳುಳ್ಳಿ ಬಗ್ಗೆ ಏನ್ ಡಿಸಿಷನ್ ತಗೊಳ್ತಿರೋ, ಅಣಬೆ ಬಗ್ಗೆ, ಮಶ್ರೂಮ್ ಬಗ್ಗೆ ಏನ್ ಡಿಸಿಷನ್ ತಗೊಳ್ತಿರೋ, ಇದು ನಿಮ್ಮ ಆಯ್ಕೆಗೆ ಬಿಟ್ಟ ವಿಷಯ. ಎಸ್. ಸೂಪರ್ ಅಪ್ಪೋ ಸರ್. ದೀಪೋಪ ಇದೆಯಲ್ಲ. ಹ್ಮ್. ಎಸ್. ನೆಕ್ಸ್ಟ್. ಹೌದು ಸರ್. ಥ್ಯಾಂಕ್ ಯು ಸರ್. ಇಲ್ಲಿ ತನಕ ಅದ್ಭುತವಾದಂತ ತಮ್ಮ ಒಂದಷ್ಟು ಅನುಭವಗಳು. ತಮ್ಗೆ ಯಾವಾಗ ಮಾಸ್ಟರ್ಸ್ ಅನುಮತಿ ಕೊಡ್ತಾರೋ ಆವಾಗ PSS ಮಾಸ್ಟರ್ಗಳಿಗೆ ಒಂದಷ್ಟು ಸಂದೇಶದ ರೂಪದೊಳಗಡೆ ಒಂದು ಜ್ಞಾನವನ್ನ ಹಂಚಬಹುದು, ಹಂಚಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ವಿನಂತಿ ಸರ್. ತಪ್ಪದೇ ಇತ್ತು. ಈಗಲೂ ನಾನು ಹಂಚೋದಕ್ಕೆನೆ ಇಷ್ಟಪಟ್ಟಿದ್ದೀನಿ. ಸುಮಾರು 5,000 ಗಂಟೆಗಳ ಕಾಲ ನಾನು ವಿಸ್ಡಮ್ ಕೊಡ್ತೀನಿ PMC ಕನ್ನಡಗೆ ಅಂತ ಹೇಳಿ. ಸರಿ, ಅವ್ರ ಇಷ್ಟ ಬಂದಾಗ ಕರೀಲಿ. ಐ ಆಮ್ ರೆಡಿ ಟು ಗಿವ್ ವಿಸ್ಡಮ್. ಐ ಆಮ್ ಹಿಯರ್ ಟು ಎಸ್ ಗಿವ್ ದ ಸರ್. ವಿಸ್ಡಮ್. ಓಕೆ, ಓಕೆ. ಆ ಥ್ಯಾಂಕ್ ಯು. ಸಮಯವೇ ಅದನ್ನ ಓಪನ್ ಮಾಡ್ಕೊಳ್ಳಿ. ಆಗ್ಲಿ ಸರ್, ನಾವು ಕೂಡ ವೇಟ್ ಮಾಡೋಣ ಸರ್. ಓಕೆ, ಎಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಇಲ್ಲಿ ತನಕ ಸರ್ ಅವರು ತಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟು, ಇದು ಪ್ರಶ್ನೆ ಉತ್ತರ ಅಲ್ಲ,
ಸರ್ ಅವರ ಅಂತರಾಳದಿಂದ ಬಂದಿರತಕ್ಕಂತಹ ಅನುಭವದ ಮಾತುಗಳು, ಒಂದು ಜ್ಞಾನ ತುಂಬಿರ್ತಕ್ಕಂಥ ಅನುಭವದ ಮಾತುಗಳನ್ನ ನಾವು ಮುಗಿಸ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೆ ಸಮಯ ಇರೋದ್ರಿಂದ ಇರೋ ಆದ್ರೂ ಒಂದ್ ಸಮಯದಲ್ಲಿ ಮಾತನ್ನ ಹೇಳ್ತೇನೆ. ಪ್ರಶ್ನೆ ಖಂಡಿತ ಸರ್. ಇದ್ರಲ್ಲಿ ಸರ್ಗೆ ಅತ್ಯಂತ ಇಷ್ಟವಾದ, ಸರ್ ಹ. ನೀಡಿದಂತ ಅತ್ಯಂತ ಇಷ್ಟವಾದ ಟೀಚಿಂಗ್ಸ್ ಅಲ್ಲಿ ಹಾ. ಆ ಈ ಒಂದನ್ನ ಹೇಳ್ಬೇಕು ಅಂದ್ರೆ ನಾನ್ ಇಂಟರ್ಫಿರೆನ್ಸ್. ಇನ್ನೊಬ್ಬರ ವಿಷಯದಲ್ಲಿ, ವೈಯಕ್ತಿಕ ವಿಷಯದಲ್ಲಿ ನಾವು ಮಧ್ಯ ಪ್ರವೇಶ ಮಾಡದೇ ಇರೋದು, ಓಕೆ. ಇದು ಒಂದನ್ನ ನಾವು ಪಾಲಿಸ್ಬೇಕು. ಅವ್ರು ಮಾಡೋ ಕೆಲಸಗಳನ್ನ ನಾವು ಕಾಪಿ ಮಾಡೋದು, ಅವರ ಕೆಲಸಗಳನ್ನ ಯಥಾಕೊಳ್ಳೋದು, ಅವ್ರು ಮಾಡಿದಂತೆ ಮಾಡ್ಲಿಕ್ಕೆ. ಸೊ ಅವ್ರು ಮಾಡಿದ್ದನ್ನ, ಈಗ ನಾನೊಂದು ಶರ್ಟ್ ಅಲ್ಲಿ ತೋಳಲ್ಲಿ ಕೈ ಸೇರಿಸ್ತಾ ಇರ್ತೀನಿ, ಇನ್ನೊಬ್ರು ಅದು ತಮ್ದು ಅಂತ ಅದರಲ್ಲಿ ಕೈ ಸೇರಿಸೋದು. ಇದು ಸರ್ ಹೇಳಿರೋ ಪ್ರಿನ್ಸಿಪಲ್ಗೆ ವ್ಯತಿರಿಕ್ತ. ನಾನ್ ಇಂಟರ್ಫರೆನ್ಸ್ ಅನ್ನೋದು ಒಂದು ಅದ್ಭುತವಾದ ಪ್ರಿನ್ಸಿಪಲ್. ಎಲ್ಲರೂ ಬುದ್ಧತ್ವ ಸ್ಥಿತಿಗೆ ತಲುಪಬೇಕು ಅಂದ್ರೆ ಇನ್ನೊಬ್ಬರ ವಿಷಯದಲ್ಲಿ, ಇನ್ನೊಬ್ಬರು ಮಾಡೋ ಕೆಲಸಗಳಿಗೆ ನಾವು ಅಡೆತಡೆ ಮಾಡೋದಾಗ್ಲಿ, ಅಥವಾ ಅವರ ವೈಯಕ್ತಿಕ ಜೀವನದಲ್ಲಿ ನಾವು ಘಾಸಿಗೊಳಿಸೋದಾಗ್ಲಿ ಮಾಡೋದು ಅದು ಸರಿಯಲ್ಲ. ಸರ್ ಬಹಳ ಸಲ ನಾನ್ ಇಂಟರ್ಫರೆನ್ಸ್ ಬಗ್ಗೆ ಹೇಳಿದ್ದಾರೆ, ತುಂಬಾ ಹೌದು ಸರ್. ಒತ್ತು ಕೊಟ್ಟು ಹೇಳಿದ್ದಾರೆ. ಆ ವಿಡಿಯೋಗಳನ್ನು ಬೇಕಾದ್ರೆ ನೀವು ಹಳೆ ವಿಡಿಯೋಗಳನ್ನ ಅದು ಒಂದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಇನ್ನೊಬ್ಬರು ಮಾಸ್ಟರ್ ನಾವು ಆ ಟೆರಿಟರಿ ಒಳಗೆ ಹೋಗಿ ಘಾಸಿಗೊಳಿಸಬೇಡಿ. ನೀವು ಇಂಡಿಪೆಂಡೆಂಟ್ ಏನಾದ್ರೂ ಮಾಡ್ಕೊಳ್ಳಿ, ಸುಮ್ಮನೆ ಅವರ ಹೆಸರನ್ನ ಎಳೆದು ತಗೊಳ್ಳೋದು ಓಕೆ ಸರ್. ಇದು ಥ್ಯಾಂಕ್ ಯು ಸರ್. ಯಾಕಂದ್ರೆ 18 ಪ್ರಿನ್ಸಿಪಲ್ಸ್ ಎಲ್ಲರೂ ಪಾಲಿಸ್ತಾ ಇದ್ದಾರೆ, ನೋ ಕಂಪ್ಲೇಂಟ್ಸ್ ನೋ ಜಜ್ಮೆಂಟ್ ಸ್ಥಿತಿಗೆ ಬಂದಿದ್ದಾರೆ. ಬಟ್ ಇದಿನ್ನೂ ಎಲ್ಲೋ ಒಂದ್ಸಲ ಇದು ಹೇಳ್ಬೇಕು ಅಂತ ಅನ್ಸಿ ನಾನು ಹೇಳ್ತಾ ಇದ್ದೀನಿ. ಮಾಸ್ಟರ್ಸ್, ನಾನ್ ಇಂಟರ್ಫರೆನ್ಸ್ ಬಹಳ ದೊಡ್ಡ ತತ್ವ. ಅದನ್ನ ಸ್ಪಷ್ಟವಾದ ಕನ್ನಡದಲ್ಲಿ, ಭಾರತೀಯ ಭಾಷೆಯಲ್ಲಿ ಅಹಿಂಸೆ ಅಂತ ಅನ್ಬೋದು. ಅಹಿಂಸೆ ಅಂದ್ರೆ ಜೀವ ಹಿಂಸೆ ಮಾತ್ರ ಹಿಂಸೆ ಅನ್ಕೋಬೇಡಿ, ಅಹಿಂಸೆ ಬಹಳ ಸೂಕ್ಷ್ಮವಾಗಿದೆ. ಅದನ್ನೇ ಕುರಿತು ಮತ್ತೊಮ್ಮೆ ಬೇಕಾದ್ರೆ ಏನಾದ್ರು ಬುಕ್ಕಲ್ಲಿ ಅಥವಾ ಅದು ಬೇರೆ ವಿಷಯ. ಅದಕ್ಕೆ ಸರ್. ದಯವಿಟ್ಟು ಈ ವಿಷಯವನ್ನ ಎಲ್ಲರೂ ಗಂಭೀರವಾಗಿ ತಗೊಳ್ಳಿ ಅಂತ ಇದೊಂದು ನನ್ನ ವೈಯಕ್ತಿಕ ಏನ್ ಶಬ್ದ ಕೊಡ್ತಿರೋ ಕೊಡಿ, ಆ ಜಾಗದಲ್ಲಿ ನೀವೇ ಶಬ್ದ ಕೊಡಿ. ಏನೋ ವೈಯಕ್ತಿಕ ಮನವಿ ಅಂತಿರೋ, ಸಲಹೆ ಅಂತಿರೋ, ಸೂಚನೆ ಅಂತ ಇಲ್ಲ ಸರ್, ಸಲಹೆ ಆಗಿ ತಗೊಳ್ಳೋಣ ಸರ್. ಅದನ್ನ ಏನಾದ್ರೂ ತಗೊಳ್ಳಿ, ಸಲಹೆ ಆಗಿ ತಗೋಬಹುದು ಸರ್. ಅದನ್ನ ಸಂದೇಶ ಆಗಿ ಕೂಡ ತಗೋತೀವಿ ಸರ್ ಅದನ್ನ. ಆಯ್ಕೆ ನಿಮ್ಮದು. ಇಷ್ಟು ನೀವು ತಗೊಳ್ಳಬಹುದು, ಬಿಡ್ಲೂಬಹುದು, ಬಟ್ ದಿಸ್ ಇಸ್ ಮೈ ಒಪಿನಿಯನ್. ಇದು ನನ್ನ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. ಇಲ್ಲಿ ತನಕ ಅದ್ಭುತವಾದಂತ ಸರ್ ಅವರ ಜ್ಞಾನದ ಪರಿಮಳ ಅಂತಾನೆ ಕರಿಬಹುದು. ಆ ಪರಿಮಳವನ್ನ ತಗೊಂಡ್ವಿ ಅಷ್ಟೇನೆ. ಸರ್ ಅವರಿಗೆ ಎಸೆನ್ಸ್ ಅಂತ ಅನ್ಬೋದು. ಎಸೆನ್ಸ್ ಅನ್ನ ತಗೊಂಡ್ವಿ. ಸರ್ ಅವರಿಗೆ ನಮ್ಮ PMC ಬಾಗಲಕೋಟೆ ಚಾನಲ್ ವತಿಯಿಂದ ಮತ್ತು ನಿರ್ಮಾತೃಗಳ ವತಿಯಿಂದ ವೈಯಕ್ತಿಕವಾಗಿ ಸರ್ ಅವರ ಜೊತೆ ಸುದೀರ್ಘವಾದಂತಹ ಒಂದು ಅವರ ಜ್ಞಾನವನ್ನ ಪಡಿತಕ್ಕಂತ ಅವಕಾಶ ನನಗೆ ಕೊಟ್ಟದ್ದಕ್ಕಾಗಿ ನಾನು ನಿಮ್ಗೆ ಋಣಿಯಾಗಿದ್ದೀನಿ.